ಇಲ್ಲ ಮಂತ್ರ ಬಂದಿದೆಯಲ್ಲ ಇಲ್ಲಿ ಮಂತ್ರ ಬಂದಿದೆ. ಓಕೆ, ಸೊ ಎಲ್ಲ ಒಂದ್ಸರಿ ರಿಪೀಟ್ ಮಾಡ್ತೀನಿ. ಎಲ್ಲರೂ ಒಂದ್ಸರಿ ನೋಡ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಮತ್ತೆ ಮತ್ತೆ ರಿಪೀಟ್ ಮಾಡ್ಬೇಕಾಗತ್ತೆ. ಫಸ್ಟ್ ಕೈ ತೊಳ್ಕೊಳ್ಳಿ. ಓಂ ಅಶಾಯ ಪಟ್. ಓಕೆ, ನೀರಿನ ಒಳಗಡೆ ಹಾಕ್ಬೇಕು. ಚಕ್ರ ಇದನ್ನ ಹಿಂಗೆ ಎರಡು ಕೈಲಿ ಹೇಳ್ಕೊಳ್ಳಿ, ಮೂರು ಬೆರಳಿಗೆ ಸೇರಿಸ್ಕೊಳ್ಳಿ. ಮೇಲ್ಗಡೆ ಹೆಬ್ಬೆಟ್ಟು ಕಿರುಬಳ್ಳಿ ಇಟ್ಕೊಳ್ಳಿ, ಒಳಗಡೆ ಮಾಡಿ. ಅಂದ್ರೆ ಶಂಖ. ಮತ್ತೆ ಯಾವ್ಯಾವು ಎಡಗೈ ಉಂಗುರ ಬೆರಳು, ಬಲಗೈ ಮಾಡು ಕಿರುಬೆರಳು. ಸೊ ಮತ್ತೆ ಎಡಗೈದು ಕಿರುಬೆರಳು, ಬಲಗೈದು ಉಂಗುರ ಬೆರಳು, ಅದೆರಡನ್ನು ಟಚ್ ಮಾಡ್ಕೊಳ್ಳಿ ಈ ತರ. ಮತ್ತೆ ತಿರ್ಗಾ ಎಡಗೈ ತೋರು ಬೆರಳು, ಬಲಗೈ ಉಂಗುರ ಇದು ಮಧ್ಯ ಬೆಟ್ಟು, ಅದನ್ನ ಟಚ್ ಮಾಡಿ. ಸೊ ಹಿಂಗೆ ಸ್ವಲ್ಪ ಇದನ್ನ ವಕ್ರ ಮಾಡಿ ಇದು ಮಾಡ್ಕೊಂಡಾಗ ಡೌನ್ ಮಾಡಿ ಹಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಗ್ಯಾಪ್ ಸಿಗುತ್ತೆ. ಮಧ್ಯ ಬೆಟ್ಟು ಮತ್ತೆ ತೋರ್ ಬೆರಳು ಬಲಗೈದು. ಸೊ ಮತ್ತೆ ಇವೆರಡು ಇದನ್ನ ಮಾಡ್ಕೊಳ್ಳಿ. ಸೊ ಅದೇ ನೀರಿಗೆ ಹಿಂಗೆ ತೋರಿಸಿ. ಇದು ಕಮಲ ವೃತ್ತಿ. ಮತ್ತೆ ಮುಂದೆಗಡೆ ಬೆಟ್ಟನ ನೀರಿಗೆ ಟಚ್ ಮಾಡಿ. ಬರೀ ಮುಂದೆ ಮಧ್ಯ ಬೆಟ್ಟು, ಬಲಗೈ ಮಧ್ಯ ಬೆಟ್ಟು ನೀರಿಗೆ ಟಚ್ ಮಾಡಿ. ಸ್ವಲ್ಪ ಟಚ್ ಇಟ್ಕೊಂಡು ಮೇಲ್ಗಡೆ ಕೈ ಮುಚ್ಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಹೇಳಿದಾಗ ಸೊ ಎಲ್ಲ ನದಿಗಳು ಬರ್ತವೆ. ಸೊ ಆಮೇಲೆ ಓಂ 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 8 ಸರಿ ಓಂ ಹೇಳಬೇಕು. ಹಿಂಗೆ ಹೇಳ್ಬೇಕು. 1 2 3 4. ಸೊ ಈ ತರ ಲೆಕ್ಕ ಹೇಳ್ತೀರಾ. ಆಮೇಲೆ ಅದಕ್ಕೆ ತೋರಿಸಿ ಮೀನಿಂದ ಆಕಾರ ಈ ತರ ಇಟ್ಕೊಂಡು ಹಿಂಗೆ ಮಾಡಿ. ನೆಕ್ಸ್ಟ್ ಇದನ್ನ ಫಸ್ಟ್ ಬೇಕಾದ್ರೆ ಮಾಡ್ಕೊಬೋದು. ಇದನ್ನ ಇದು ಆಮೇಲೆ 3 ಮಂತ್ರ 3 ಇದೆವಲ್ಲ, ಓಂ ಕೇಶವಾಯ ನಮಃ ಇದು ಇದೆವಲ್ಲ, ನಾರಾಯಣ ನಮಃ, ವಾಸುದೇವ ನಮಃ, ಮಾಧವಾಯ ನಮಃ, ಈ 3 ಮಾಡ್ಬಿಟ್ಟು ಬೇಕಾದ್ರೆ ಶುದ್ಧಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಮುಂಚೆನೂ ಕೂಡ ಮಾಡ್ಬೋದು. ಓಂ ಆಚರಣೆ ಮಾಡ್ಕೊ ಪೂರ್ತಿ ಒಂದ್ಸರಿ ಮಾಡ್ತೀನಿ ನೋಡ್ಕೊಳ್ಳಿ. ಸೊ ಅದ್ರದ್ದು ಮುದ್ರೆಗಳನ್ನ ತೋರಿಸ್ಲಿಲ್ಲ ಅಲ್ಲ, ಹಾಕ್ಲಿಲ್ಲ ಮೊಬೈಲಲ್ಲಿ. ಸೊ ಆ ಮಂತ್ರಗಳು ಹಾಕಿದ್ದೀನಿ, ಮಂತ್ರಗಳು ಅಭ್ಯಾಸ ಮಾಡಿ ಇದ್ರದ್ದು ಹಾಕ್ತೀನಿ. ಈಗ ಒಂದ್ಸರಿ ಕೈ ತೊಳ್ಕೊಳ್ಳಿ. ಒಂದ್ಸರಿ ಓಂ ಕೇಶವಾಯ ನಮಃ. ಕೆಳಗಡೆ ಚೆಲ್ಲಿದ್ರು ಪರವಾಗಿಲ್ಲ, ಕೇಳಬಾರ್ದಾದ್ರೆ. ಓಂ ನಾರಾಯಣ ನಮಃ. ಓಂ ಮಾಧವಾಯ ನಮಃ. ಹೇಳ್ರು ಮಂತ್ರ. ಓಂ ಗೋವಿಂದಾಯ ನಮಃ. ಬಲಗೈ ಹಾಕಬೇಕು. ಓಂ ವಿಷ್ಣುವೇ ನಮಃ. ಆಯ್ತಾ? ಕೈನ 3 ಬೆರಳು ಇಟ್ಕೊಂಡು ಕೆನೆ ಮೇಲೆ ಇಟ್ಕೋಬೇಕು. ಓಂ ಮಾಧವಾಯ ನಮಃ. ಓಂ ತ್ರಿವಿಕ್ರಮಾಯ ನಮಃ. ಓಂ ತುಟಿ ಬರ್ಸ್ಬೇಕು. ಓಂ ವಾಮನಾಯ ನಮಃ. ಓಂ ಶ್ರೀಧರಾಯ ನಮಃ. ಓಂ ಅದ 2 ತುಟಿ ವರ್ಷಾದ್ಮೇಲೆ ಓಂ ಋಷಿಕೇಶನಾಯ ನಮಃ. 2 ಕೈ ತೊಳ್ಕೋಬೇಕು. ಓಂ ಋಷಿಕೇಶನಾಯ ನಮಃ. ಓಂ ಪದ್ಮನಾಭಾಯ ನಮಃ. ಕಾಲು ತೊಳ್ಕೊಬೇಕು, ಕಾಲು ನೀರು ಹಾಕಬೇಕು, 2 ಕಾಲು. ಓಂ ಪದ್ಮನಾಭಾಯ ನಮಃ. ಓಂ ದಾಮೋದರಾಯ ನಮಃ. ತಲೆ ಮೇಲೆ ನೀರು ಹಾಕಬೇಕು. ಓಂ ದಾಮೋದರಾಯ ನಮಃ. ಓಂ ಶಂಕರ್ಷಣ ವಾಸುದೇವಾಯ ನಮಃ. ವಾಸುದೇವ ನಮಃ. 3 ಬೆರಳನ್ನ ಮೇಲ್ಗಡೆ ತುಟಿ ಕೆಳಗಡೆ ತುಟಿನ ಮುಟ್ಕೊಬೇಕು. ವಾಸುದೇವಾಯ ನಮಃ. ಓಂ ಶಂಕರ್ಷಣಾಯ ನಮಃ. ತೋರು ಬೆರಳು ಮತ್ತೆ ಹೆಬ್ಬೆಟ್ಟು ಎರಡನ್ನೂ ಇಟ್ಕೊಂಡು ಓಂ ಶಂಕರ್ಷಣ
ಪ್ರದ್ಯುಮ್ನಾಯ ನಮಃ. ಆಮೇಲೆ ನೆಕ್ಸ್ಟ್ ಉಂಗುರ ಬೆರಳು ಮತ್ತೆ ಹೆಬ್ಬೆಟ್ಟು. ಆಮೇಲೆ ಅನಿರುದ್ಧ ಬಲ ಕಣ್ಣು, ಓಂ ಅನಿರುದ್ಧ, ಓಂ ಅನಿರುದ್ಧಾಯ ನಮಃ. ಓಂ ಎಡಗಣ್ಣು, ಓಂ ಪುರುಷೋತ್ತಮಾಯ ನಮಃ. ಓಂ ನೆಕ್ಸ್ಟ್ ಓಂ ಅಚ್ಯುತಾಯ ನಮಃ. ಸರಿ, ಪುರುಷೋತ್ತಮ ಆಯ್ತಲ್ಲ. ಓಂ ಎಡಕಿವಿ, ಓಂ ಅಧೋಕ್ಷಜಾಯ ನಮಃ. ಹರೇ ಕೃಷ್ಣ, ಕಾಣಿಸ್ತಾ ಇದೆಯಾ? ಆಯ್ತಾ? ನರಸಿಂಹ ಆಯ್ತು, ಬೆಳಗೈತೆ ನರಸಿಂಹ. ಓಂ ಅಚ್ಯುತಾಯ ನಮಃ. ಕಿರುಬೆರಳು ಹೆಬ್ಬೆಟ್ಟು ಒಕ್ಕಳನ ಮುಟ್ಕೋಬೇಕು. ಮತ್ತೆ ಓಂ ಜನಾರ್ದನಾಯ ನಮಃ, ಎದೆ ಭಾಗ ಫುಲ್ ಹಸ್ತ ಎದೆ ಭಾಗ. ಓಂ ಉಪೇಂದ್ರಾಯ ನಮಃ, ಮೇಲ್ಗಡೆ ತಲೆ ಭಾಗ. ಓಂ ಹರಿಯೇ ನಮಃ, ಬಲಭುಜ ಎಡಗೈಯಿಂದ 5 ಬೆರಳು ಬಲಭುಜ. ಓಂ ಹರಿಯೇ ನಮಃ. ಓಂ ಕೃಷ್ಣಾಯ ನಮಃ, ಬಲಗೈಯಿಂದ ಎಡಭುಜ 5 ಬೆರಳಿಂದ. ಓಕೆ, ಅವ್ರಿಗೆ ಕೃಷ್ಣಾಯ ನಮಃ ಮುಗೀತು. ಸೊ ಮತ್ತೆ ತಿರ್ಗಾ ಕೈ ತೊಳ್ಕೊಂಡು ಇವಾಗ ಬೇಕಾದ್ರೆ ಆಚೆ ಮನೆ ಅದು ನೀರು ಶುದ್ಧಿ ಮಾಡ್ಬೋದು, ಇಲ್ಲಾಂದ್ರೆ ಆಮೇಲೆ ಓಂ ಪಟ್ ಅಂತ. ಇವಾಗ ನೀವು ದೇವ್ರನ್ನ ಮಾಡ್ಕೊಬೇಕು ಈ ತರ ಮಾಡಿ. ಇವಾಗ ಬೇಕಾದ್ರೆ ಮಾಡ್ಬೋದು, ಆಮೇಲೆ ಇಲ್ಲ ಇದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ದೇವ್ರದ್ದು ಉದಾಹರಣೆ ಮಾಡ್ಕೋಬೇಕು. ಪಟ್ ಇದನ್ನ ಮನಸ್ಸಲ್ಲಿ ಬೇಕಾದ್ರೆ ಹೇಳ್ಕೊಬೋದು ಮಂತ್ರ, ಇಲ್ಲ ಬಾಯ್ಬಿಟ್ಟು ಹೇಳ್ಕೊಬೋದು. ಓಕೆ, ನಾನು ಮನಸ್ಸಲ್ಲಿ ಹೇಳ್ಕೊಂಡೆ, ಅದಕ್ಕೆ ಏನಪ್ಪ ಮನಸ್ಸಲ್ಲಿ ಹೇಳ್ಕೊಂಡ್ಬಿಟ್ರ ಅಂದ್ಬಿಡಿ. ಆಮೇಲೆ ಇದಕ್ಕೆ ಇದನ್ನ ಇವಾಗ ದೇವ್ರ ನೀರು ಇದೆಯಲ್ಲ, ದೇವ್ರ ನೀರನ್ನ ತಗೊಂಡು 3 ಉದಾಹರಣೆ ತಗೊಂಡು ಮಂತ್ರ ಇದೆಯಲ್ಲ, ಯಾವುದು? ಓಂ ಅಪವಿತ್ರಂ ಪವಿತ್ರೋವ ಸರ್ವಾವಸ್ಥಿಪಂ ಯಸ್ಮೈ ಪುಂಡರೀಕಾಕ್ಷಂ ಸಾಭಾಯಾಂತರಂ ಶುಚಿ. ಆ ಮಂತ್ರ ಅಲ್ಲಿ ಹಾಕಿದ್ ನೋಡಿ, ಒಂದ್ ವರ್ಡ್ ಬಿಟ್ಟೋಯ್ತು ಅನ್ಸುತ್ತೆ. ಸೊ ಅದ್ ಮಂತ್ರ ಹಾಕೊಂಡು ಆ ಮಂತ್ರ ಹೇಳ್ಬಿಟ್ಟು ನಿಮ್ದೆಲ್ಲ ದೇಹದಲ್ಲಿ ಓಕೆ ಆಚಮನ ಆಯ್ತು ಅಂತ. ಸೊ ಇನ್ನೊಂದು ಮಂತ್ರ ಇದೆಯಲ್ಲ, ಯಾವುದು? ಓಂ ತದ್ ವಿಷ್ಣು ಪರಮಂ ಪದಂ ಸದಾ ಪಶ್ಯಂತು ಸೂರ್ಯ. ಅದನ್ನ ಎಲ್ಲ ಆಚಮನ ಆದ್ಮೇಲೆ ಲಾಸ್ಟ್ಗೆ ಭಗವಂತನ ನೆನ್ಸ್ಕೋಬೇಕು. ಸೊ ಈ ಆಚಮನ ಆದ್ಮೇಲೆ ಇನ್ನೊಂದು ಮುಖ್ಯವಾಗಿರೋಂಥದ್ದು, ಸೊ ನಿಮ್ಗೆ ಇಷ್ಟ ದೇವರ ಪ್ರಾರ್ಥನೆ ಮಾಡ್ಬೇಕು ಫಸ್ಟು. ಸೊ ಇವಾಗ ನಾನು ನಿನ್ನ ಪೂಜೆ ಮಾಡಕ್ ಹೋಗ್ತಾ ಇದ್ದೀನಿ, ದಯವಿಟ್ಟು ನನಗೆ ಕರುಣೆ ತೋರಿ ಅಂದ್ಬಿಟ್ಟು. ಎಲ್ಲಿಂದ? ಸೊ ಗುರುಗಳಿಂದ, ಫಸ್ಟ್ ನಿಮ್ ಗುರುಗಳಿಂದ, ಗುರು ಆದ್ಮೇಲೆ ಪ್ರಭುಪಾದ್ಗೆ ನೆನ್ಸ್ಕೋಬೇಕು. ಮತ್ತೆ ಚೈತನ್ಯ ಮಹಾಪ್ರಭು ನಿತ್ಯಾನಂದ ಪ್ರಭುನ ನೆನ್ಸ್ಕೋಬೇಕು. ಆಮೇಲೆ ಭಗವಂತನ ನೆನ್ಸ್ಕೊಬೇಕು. ಎಲ್ಲ ವೈಷ್ಣವರಿಗೆ ಪ್ರಣಾಮ ಮಾಡಬೇಕು, ಮನಸ್ಸಲ್ಲಿ ಹೇಳ್ಕೋಬೇಕು. ಸೊ ಮನಸ್ಸಲ್ಲಿ ಮಂತ್ರ ಹೇಳ್ಕೊಂಡು ಅವ್ರಿಗೆಲ್ಲ ಪ್ರಣಾಮ ಮಾಡ್ಬೇಕು, ಮಂತ್ರ ಹೇಳ್ಕೊಂಡು. ಆಮೇಲೆ ಇವರು ವೈಷ್ಣವ ಮಂತ್ರ ಹೇಳ್ಬೇಕು. ವೈಷ್ಣವ ಮಂತ್ರ ಆದ್ಮೇಲೆ ಈ ಮಂತ್ರಗಳೆಲ್ಲ ಗೊತ್ತಲ್ಲ, ವೈಷ್ಣವ ಮಂತ್ರ, ಕೃಷ್ಣ ಮಂತ್ರ ಎಲ್ಲ. ಸೊ ಕೃಷ್ಣ ಮಂತ್ರ ಹೇಳ್ಕೊಂಡು ಹೇ ಕರುಣ ಸಿಂಧು ವಿಧಿನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಅಂತ ಸೊ ಹೇಳ್ಬಿಟ್ಟು ಭಗವಂತನಿಗೆ ನಮಸ್ಕಾರ ಮಾಡಿ, ದಯವಿಟ್ಟು ನನಗೆ ಇದ್ ಮಾಡಿ, ಕರುಣೆ ತೋರಿ, ನಿಮ್ದು ಪೂಜೆ ಮಾಡಕ್ ಬರ್ತಾ ಇದ್ದೀನಿ ಅಂತ ನಮಸ್ಕಾರ ಮಾಡ್ಬೇಕು. ಇದು ತುಂಬಾ ಮುಖ್ಯ. ಲಾಸ್ಟ್ ಅಲ್ಲಿ ಎಲ್ಲಾರು ಗುರುವಿಂದ ಹಿಡಿದು ಪ್ರಭುಪಾದ್, ಚೈತನ್ಯ ಮಹಾಪ್ರಭು, ನೆಕ್ಸ್ಟ್ ವೈಷ್ಣವರು, ಮತ್ತೆ ನೆಕ್ಸ್ಟ್ ಕೃಷ್ಣ, ರಾಧಾಕೃಷ್ಣ, ಇವರಿಗೆ ನಮಸ್ಕಾರ ಮಾಡಿ ನಾವು ಶುರು ಮಾಡಬೇಕು. ಓಕೆ, ಇಲ್ಲಿಗೆ ಆಚಮನ ಮುಗಿ. ಓಕೆ, ನೆಕ್ಸ್ಟ್ ಈಗ ಪೂಜಾ ವಿಧಾನ. ಪೂಜಾ ವಿಧಾನದಲ್ಲಿ ಏನೇನಿರುತ್ತೆ ಎಲ್ಲ ತಿಂತ. ಸೊ ಏನೋ ಸರಿ ಇರ್ಬೇಕು. ಇದಕ್ಕೆ ಏನ್ ಹಾಕ್ಬೇಕು ಹೇಳಿ? ತುಳಸಿ. ದೇವ್ರದಕ್ಕೆ ತುಳಸಿ ಹಾಕ್ಬೇಕು. ಒಂದ್ ಪತ್ರ, ಒಂದೇ ಒಂದ್ ಎಲೆ, ಒಂದು ಹೂವು ಹಾಕ್ಬೇಕು, ಯಾವ್ದಾರ ಒಂದು ಬಿಡಿ ಹೂವು ಹಾಕ್ಬೇಕು. ಅದು ಸೆಂಟೆಡ್ ಇರ್ಬೋದು, ಯಾವ್ದೋ ಒಂದು ಕಾಕಡ ಇಲ್ಲ ಮಲ್ಲಿಗೆ ಇಲ್ಲ ನಿಮ್ಮ ಹತ್ರ ಏನಿರುತ್ತೋ ಅದೊಂದು ಸಣ್ಣದು ಹೂವು ಹಾಕ್ಬೇಕು. ಇದಕ್ಕೊಂದು ಹೂವು ಹಾಕ್ಬೇಕು. ಯಾವ್ದಕ್ಕೆ? ನಮ್ದು ಆಚಮನ ಮಾಡ್ಕೋತೀವಲ್ಲ ಅದಕ್ಕೆ. ಸೊ ಯಾವಾಗ್ಲೂ ಈಗ ಮುಂದೆ ಹೇಳ್ಕೊಡಿ. ಪೂಜೆ ಮಾಡಕ್ಕೆ ಇವಾಗ ನಿಮ್ಗೆ
ಸಿಂಪಲ್ ಪೂಜೆ ಮಾಡ್ತೀರಾ, ಊದ್ ಕಡ್ಡಿ ಮತ್ತೆ ಬತ್ತಿ ಮಾಡ್ತೀರಾ, ಆಗ ಇದು ಇದು ಯಾವುದೋ ತುಪ್ಪದ ಆರತಿ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಇಷ್ಟಕ್ಕಾದ್ರೆ ಇಷ್ಟನ್ನು ಮಾಡ್ಬೋದು ಸದ್ಯಕ್ಕೆ ಮಾಡೋದಿದ್ರೆ, ಇಲ್ಲ ಪಂಚಾರತಿ ಮಾಡ್ಬೋದು, ಇಲ್ಲ 7 ಆರತಿ ಮಾಡ್ತೀವಿ. ಸೊ ನಾವು 7 ಆರತಿ ಮಾಡೋದನ್ನೇ ಮಾಡ್ತೀವಿ. ನಿಮ್ಗೆ ಅದರಲ್ಲಿ ಯಾವ್ಯಾವ ಬೇಕೋ ಆಯ್ಕೆ ಮಾಡ್ಕೊಂಡು ಮಾಡಿ. ಒಂದು ಊದ್ ಕಡ್ಡಿ, ಫಸ್ಟ್ ಊದ್ ಕಡ್ಡಿ ಕೊಡ್ಕ, ಗಂಟೆ ಆಡ್ಸೋದು ಕಲ್ತ್ಕೊಂಡ್ರ ಗಂಟೆ ಕೊಡಿ, ಯಾವ್ದ ಕಡ್ಡಿ ಕೊಡಿ, ಗಂಟೆ ಮತ್ತೆ ಊದ್ ಕಡ್ಡಿ ಆಡ್ಸೋದು ಕಲ್ತ್ಕೊಂಡ್ರ? ಒಂದ್ ಹಿಂಗನ್ ಬೇಕು, ಒಂದ್ ಹಿಂಗನ್ ಬೇಕು. ಇಲ್ಲಾಂದ್ರೆ ಅವ್ರನ್ನ ಗಂಟೆ ಓಡಾಡ್ಸಕ್ ಒಬ್ರನ್ನ ಇಟ್ಕೊಬೇಕಾಗತ್ತೆ ನೀವು, ಗಂಟೆ ಹೊಡಿಯೋಕೆ. ಸೊ ಅದು ಯಾವ ಪ್ರತಿ ಸರಿ ಅದಾಗೋದಿಲ್ಲ, ನೀವೇ ಮಾಡ್ತಾ ಇರೋದ್ರಿಂದ ಇದನ್ನ ಇಟ್ಕೊಡೋದು. ಅಲ್ಲಿ ಬಕೆಟ್ ಕೊಡೋದು, ಎಲ್ಲ ಐಟಮ್ ಕೊಡಕ, ಎಲ್ಲ ಐಟಮ್ ಇದು ಕೊಡಿ, ಊದ್ ಕಡ್ಡಿ ಆರತಿ ಕೊಡಿ ಹೋಗ್ಲಿ. ಮಾಡಿ ಮಾಡ್ಬೇಕು, ನಿಧಾನ 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 ಮಾಡ್ತಾ ಇರ್ಬೇಕು ದಿನ. ನಿಮಿಷ ಅಲ್ಲಿ ಇರ್ತಾರೆ, ಅಷ್ಟೊತ್ತಲ್ಲಿ ನೋಡ್ಕೊಳ್ಳಿ. ಕೊಡಿ ಅದು ಕೊಡಿ, ಊದ್ ಕಡ್ಡಿ ಮಾಡ್ಲಾ? ಇಲ್ಲಿ ಒಂದೊಂದು ಮಾಡ್ಬಿಟ್ರೆ ಬಂದ್ಬಿಡತ್ತಾ? ಆಗೋದಿಲ್ಲ, ಕೊಡ್ಬಿಟ್ಟು ಯಾಕೆ ಇವಾಗ ಕರ್ಚಿಪ್ ಅಲ್ಲಿ ಕರ್ಚಿಪ್ ಕೊಡಿ, ಯಾವ್ದಾರ ಒಂದು ಬಟ್ಟೆ ಕೊಡಿ. ಆಮೇಲೆ ಇಟ್ಕೊಡು, ಹೋಗುತ್ತೆ ಮಳೆ ಹೂವು. ಇದು ನೀರು ಬಟ್ಲು ಉದಾಹರಣೆ, ಇದು ನೀರು ಕರೆಕ್ಟಾಗಿ ತೋರಿಸ್ಬೇಕೆಲ್ಲ ನೀವು ಅವ್ರಿಗೆ. 400 ಓಕೆ. ಇವಾಗ 5 ಯಾವ್ಯಾವ್ದು ಇರುತ್ತೆ? ಊದ್ ಕಡ್ಡಿ ಇರುತ್ತೆ, ದೀಪ, ಧೂಪ, ದೀಪ, ಮತ್ತೆ ಇದು ವಾಟರ್ ಇರುತ್ತೆ, ಶಂಕತಂಬ ವಾಟರ್ ಇರುತ್ತೆ, ಅದು 2 ತಗೊಂಬ. ಆಮೇಲೆ ಕರ್ಚಿಪ್ ಇರುತ್ತೆ, ನೆಕ್ಸ್ಟ್ ಹೂವ ಇರುತ್ತೆ, ಹೂವ ಮತ್ತೆ ಚಾಮರ ಮತ್ತೆ ಪಿಕಾಕ್, ಇಷ್ಟು ಐಟಮ್ ಪೂರ್ತಿ ಆರತಿ ಅಂತಂದ್ರೆ. ಸೊ ಪೂರ್ತಿ ಆರತಿ ಇಲ್ಲ ಅಂತಂದ್ರೆ ನಿಮ್ಗೆ ದೀಪ ಧೂಪ ಮಾಡ್ಬೋದು, ಹೂವ ಮಾಡ್ಬೋದು. ಸೊ ವಾಟರು ಮತ್ತೆ ಖರ್ಚಿಪು ಬೇಕಾಗಿಲ್ಲ, ಚಾಮರು ಅದು ಬೇಕಾಗಿಲ್ಲ. ಸೊ ಪೋಟಿಕೆಲ್ಲ ಮಾಡ್ಬೇಕಾದ್ರೆ ನಾರ್ಮಲ್ ಆಗಿ ಇವು 3 ಮಾಡ್ಬೇಕು, ಒಂದು ದೀಪ, ಒಂದು ಧೂಪ, ದೀಪ ಅಂದ್ರೆ ಅಗರಬತ್ತಿ, ಇದು ಏನೋ ಬತ್ತಿ ಮತ್ತೆ ಹೂವ, ಇದು ನಾರ್ಮಲ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ಎಲ್ಲ ಮಾಡೋದು ಒಳ್ಳೇದು. ಸೊ ಪೋಟ ಇದ್ರೂ ಕೂಡ ಇದನ್ನ ಮಾಡ್ಬೋದು. ಓಕೆ, ಇಷ್ಟು ಸಾಮಗ್ರಿ ಇರುತ್ತೆ ಇದರಲ್ಲಿ, ಏನಿಲ್ಲ ಖರ್ಚಿಲ್ಲ, ಖರ್ಚು ಕೂಡ ಇಲ್ಲ ಐತಲ್ಲ, ಆಯ್ತಾ? ನೆಕ್ಸ್ಟ್ ಇದಿಲ್ಲ ಅಲ್ಲ, ವಾಟರ್ ಐತೆ, ಚಾಮರ್ ಇಲ್ಲಿ ಆಗುತ್ತಲ್ಲ. ಓಕೆ, ಇವಾಗ ಫಸ್ಟ್ ಇವನ್ನೆಲ್ಲನೂ ಕೂಡ ಹಿಂಗೆ ಇಟ್ಟುಬಿಟ್ಟು, ಸೊ ಇದು ಭೂತಶಂಕ, ಆಕ್ಚುಲಿ ನಮ್ದು ಶಂಕ, ಆಮೇಲೆ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ. ಸೊ ಇವೆಲ್ಲ ಹಿಂಗೆ ಇಟ್ಬಿಟ್ಟು, ಸೊ ಈ ನೀರಿತ್ತಲ್ಲ, ನಾವು ಕೈ ತೊಳ್ಕೊಳ್ಳೋದ್ರಲ್ಲಿ ಒಂದ್ಸರಿ ಕೈ ತೊಳ್ಕೊಬೇಕು. ಓಕೆ, ಸೊ ಇದರಲ್ಲಿ ದೇವ್ರ ನೀರಲ್ಲಿ ಇದು ತಗೊಂಡು, ದೇವ್ರ ನೀರಲ್ಲಿ 2 ಸರಿ 3 ಸರಿ ತಗೊಂಡು ಓಂ ಅಷ್ಟಾಯ ಪಟ್ಟ ಅಂದ್ಬಿಟ್ಟು ಇದಕ್ಕೂ ಕೂಡ ಇವಕ್ಕೆಲ್ಲದಕ್ಕೂ ಕೂಡ ಶುದ್ಧ ಮಾಡಬೇಕು. ಇವೆಲ್ಲ ಭೌತಿಕವಾಗಿ ಅಪವಿತ್ರವಾಗಿರ್ತಾವಲ್ಲ, ಸೊ ಅದನ್ನು ಕೂಡ ಶುದ್ಧ ಮಾಡಬೇಕು.
ಸೊ ಓಂ ಶ್ರೀ ಪಟ್ ಅಂದ್ಬಿಟ್ಟು ಎಲ್ಲಾದ್ರ ಮೇಲೆ ನೀರು ಚಿಮ್ಸ್ಬೇಕು. ಏನೇನಿದೆ ಐಟಮ್ಗಳು ಅದನ್ನ ಒಂದ್ ಕಡೆ ಇಟ್ಟು ಅವಕ್ಕೂ ಕೂಡ ಮುದ್ರೆ ತೋರಿಸ್ಬೇಕು. ಓಕೆ, ಸೊ ಎಲ್ಲದನ್ನು ಟಚ್ ಮಾಡೋದು. ಗಂಟೆನೂ ಕೂಡ ಗಂಟೆನೂ ಸಮೇತ ಇಟ್ಕೋಬೇಕು. ಆಮೇಲೆ ಫಸ್ಟ್ ಸುಧಾ ಮಾಡ್ಕೋಬೇಕು. ಆಮೇಲೆ ಅವು ಇವೆಲ್ಲ ಕೂಡ ಒಂದ್ ತಟ್ಟೆಲಿ ಇಟ್ಕೊಬೇಕು. ಸ್ವಲ್ಪ ದೊಡ್ಡ ತಟ್ಟೆಲಿ ಇವೆಲ್ಲ ಇಟ್ಕೊಬೇಕು. ಕಡಿ ಇದೆಲ್ಲ ಒಟ್ಟಿಗೆ ಇಟ್ಕೊಬೇಕು. ಓಕೆ, ಒಟ್ಟಿಗೆ ಇಟ್ಕೊಂಡಾದ್ಮೇಲೆ ಇವಾಗ ಊದ್ಕಡಿಯಿಂದ ಶುರು ಮಾಡ್ಬೇಕು. ಊದ್ಕಡಿಯಿಂದ ಶುರು ಮಾಡೋಕೆ ಊದ್ಕಡಿ ತಗೋತೀರಲ್ಲ, ಊದ್ಕಡಿಗೆ ಫಸ್ಟ್ ನೀವು ಪ್ರತಿ ಸರಿ ನೀವು ಕೈನ ಒಂದು ಹಿಂಗೆ ಮುದ್ದೆಣ್ಣೆ ತಗೊಂಡು ಕೈ ಮೇಲೆ ನೀರು ಹಾಕೊಬೇಕು. ಕೈ ಮೇಲೆ ನೀರು ಬರಬೇಕು. ಓಕೆ, ಮತ್ತೆ ದೇವ್ರದ್ದು ತಗೊಂಡು ದೇವ್ರದ್ದು ಉದ್ದಾರಣೆ ತಗೊಂಡು ಕಾಣಿಸ್ತಾ ಇದೆ. ದೇವ್ರ ಉದ್ದಾರಣೆ ತಗೊಂಡು ಅದ್ರ ಮೇಲೆ ನೀವು ಇಟ್ಕೊಳ್ಳೋ ಜಾಗದಲ್ಲಿ ನೀರು ಹಾಕೊಬೇಕು. ಅದಕ್ಕೆ ನೀವು ಯಾವ್ದು ವಸ್ತು ಇಟ್ಕೋತಿರಲ್ಲ ಇಟ್ಕೊಳ್ಳೋ ಜಾಗದಲ್ಲಿ ದೇವ್ರ ನೀರು ಹಾಕೊಬೇಕು. ಸೊ ಇದೆಲ್ಲ ತುಂಬಾ ಶುದ್ಧ ಪ್ರಕ್ರಿಯೆ. ಈ ತರ ಒಂದು ಚಿಕ್ಕದು ಇರುತ್ತೆ ನಿಮ್ಮ ಹತ್ರ, ಇದು ತಗೊಬೇಕು ದೇವ್ರನ್ನ ಆರತಿ ಮಾಡ್ಬೇಕಾರೆ. ಓಕೆ, ಇದು ಆಚೆ ಕಡೆ ನೀರು ಕೊಡು, ನೀರು ಆಯ್ತಾ. ಇದ್ರ ಮೇಲೆ ನೀರು ಹಾಕಬೇಕು. ಊದ್ಕಡ್ಡಿ 3 ಇರ್ಬೇಕು. ದೇವ್ರಿಗೆ ಮಾಡುವಾಗ ಊದ್ಕಡ್ಡಿ 3 ಇರುತ್ತೆ. ಸದ್ಯಕ್ಕೆ ನಮ್ಗೆ ಇಲ್ಲಿ ಆಚೆ ಕಡೆ ತಗೊಂಡಿಲ್ಲ, ಅದಕ್ಕೆ 1 ತಗೊಂಡಿದ್ದೀನಿ. 3 ಇರ್ಬೇಕು, 3 ಊದ್ಕಡ್ಡಿ ಯಾವತ್ತೂ. ಸೊ ಮತ್ತೆ ನೀವು ಗಂಟೆ ಇಟ್ಕೋತಿರಲ್ಲ, ಗಂಟೆಗೂ ಕೂಡ ನೀರು ಹಾಕೋಬೇಕು. ಸೊ ಗಂಟೆನ ಬಲಗೈಲಿ ತಗೊಂಡು, ನಾನು ಆಕ್ಚುಲಿ ಬಲಗೈಲಿ ಮಾಡ್ಬೇಕಿತ್ತಲ್ಲ, ಈಗ ಸದ್ಯಕ್ಕೆ ನನ್ನ ಪೊಸಿಷನ್ ಇಲ್ಲ, ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ಬಲಗೈಲಿ 1-2 ಸರಿ ಹಿಂಗ್ ಮಾಡ್ಬಿಟ್ಟು ಎಡಗೈಗೆ ತಗೋಬೇಕು. ಪ್ರತಿ ಸರಿ ಈ ತರ ಮಾಡಕ್ಕಲ್ಲ, ಎಡಗೈ ತಗೋತಾರೆ ಪರವಾಗಿಲ್ಲ. ಆದ್ರೆ ಈ ರೂಲ್ ನಿಯಮ ಇರೋದು ಹಿಂಗೇನೆ. ಸೊ ಬಲಗೈಲಿ ಗಂಟೆನೆ ತಗೊಂತೀರಲ್ಲ, ಗಂಟೆನ 2 ಸರಿ ಬಲಗೈಲಿ ಶಬ್ದ ಮಾಡ್ಬಿಟ್ಟು ಆಮೇಲೆ ಎಡಗೈಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಸೊ ಬಲಗೈಲೇ ಮಾಡ್ತಾ ಇದೀನಿ ಅಂತ ಅರ್ಥ. ಸೊ ಇದನ್ನ ಊದ್ಕಡ್ಡಿನ ನೀವು ನೀರು ಹಾಕೊಂಡು ಜಾಗದಲ್ಲಿ ಇಟ್ಕೋತೀರಾ. ಸೊ ಈ ಗಂಟೆ ತಗೊಂಡು ಫಸ್ಟ್ ಯಾರಿಗೆ ಆರತಿ ಮಾಡ್ಬೇಕು? ಮೂಲ ದೇವ್ರಿಗೆ. ಮೂಲ ದೇವ್ರು ಯಾರು ಇರ್ತಾರೆ? ಸೊ ಈ ರಾಧಾಕೃಷ್ಣ ಇಟ್ಟಿರ್ತೀರಾ. ನಾರ್ಮಲ್ ಆಗಿ ರಾಧಾಕೃಷ್ಣ ಇದ್ರೆ ರಾಧಾಕೃಷ್ಣ ಕೆಳಗಡೆನೆ ಇರ್ಲಿ, ಫೋಟೋ ಸಮೇತ ಇರ್ಲಿ, ಅವ್ರಿಗೆ ಮಾಡ್ಬೇಕು ನೀವು. ಸೊ ರಾಧಾಕೃಷ್ಣ ಫೋಟೋ ಇಲ್ಲ ಅಂದ್ರೆ ಮೂಲ ಡ್ಯೂಟಿ ಯಾರಿಗೆ, ಈಗ ನರಸಿಂಹ ಇಟ್ಕೊಂಡಿದ್ರೆ ಆ ನರಸಿಂಹನ ಮಾಡ್ಬೇಕು. ಇಲ್ಲ ರಾಮನ್ ಇಟ್ಕೊಂಡಿರ್ತಾರೆ ರಾಮ ಸೀತೆ ಮಾಡ್ಬೇಕು. ಇಲ್ಲ ನಿಮ್ಗೆ ಅವ್ರು ಬಿಟ್ಟು ಯಾರು ಇರ್ತಾರೆ, ಇಲ್ಲ ಸತ್ಯನಾರಾಯಣ ಫೋಟೋ ಇರುತ್ತಾ ಸತ್ಯನಾರಾಯಣ ಮಾಡ್ಬೇಕು. ಇಲ್ಲ ಜಗನ್ನಾಥ್ ಬಲ್ದೇವ್ ಇರ್ತಾರ ಫಸ್ಟ್ ಜಗನ್ನಾಥ ಮಾಡ್ಬೇಕು. ಸೊ ಯಾರು ಎಷ್ಟು ಜಾಸ್ತಿ ಇಲ್ಲ ಅಂತಂದ್ರೆ ನೀವು ರಾಧಾಕೃಷ್ಣಗೆ ಮಾಡ್ಬೇಕು. ರಾಧಾಕೃಷ್ಣಗೆ ಅನ್ಯತಾ ಅವ್ರು ಬೇರೆ ಅದಕ್ಕೆ ಹೋಗಂಗಿಲ್ಲ. ನೆಕ್ಸ್ಟ್ ರಾಧಾಕೃಷ್ಣ ಆದ್ಮೇಲೆ ಯಾರು ಪಕ್ಕದಲ್ಲಿ ನರಸಿಂಹ ಇರ್ತಾರೆ, ಇಲ್ಲ ಪಂಚತತ್ವ ಅವರು ಇರ್ತಾರಲ್ವಾ. ನಾರ್ಮಲ್ ಆಗಿ ಆಲ್ಟ್ರಂಗೆ ಮೈನ್ ಡಿಟಿ ಇರ್ತಾರೆ ಮುಖ್ಯ, ಅದ್ರ ಪಕ್ಕದಲ್ಲಿ ನರಸಿಂಹದೇವ್ ಇರ್ತಾರೆ, ಅದ್ರ ಪಕ್ಕದಲ್ಲಿ ಚೈತನ್ಯ ಮಹಾಪ್ರಭು ಇರ್ತಾರೆ. ಚೈತನ್ಯ ಮಹಾಪ್ರಭು ಫೋಟೋ ಇರುತ್ತೆ, ಪಂಚತತ್ವ ಫೋಟೋ. ಅದಾದ್ಮೇಲೆ ಇವ್ರು ಇರ್ತಾರೆ, ಗೋಸ್ವಾಮಿಗಳು, ತುಳಸಿ ಮಹಾರಾಣಿ ಇರುತ್ತೆ, ಮತ್ತೆ ಗುರು ಪರಂಪರೆ ಇರುತ್ತೆ, ಮತ್ತೆ ಗುರು ಮಹಾರಾಜ್ ಪ್ರಭುಪಾದ ಇರ್ತಾರೆ, ಗುರು ಮಹಾರಾಜ್ ಇರ್ತಾರೆ ಅಲ್ವಾ. ನಾರ್ಮಲ್ ಆಗಿ ಇದೆ ಎಲ್ಲ ಕಡೆ ಇರೋದು. ಸೊ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಯಾರಿಗೆ? ಮೇನ್ ಡಿಟಿ, ಮುಖ್ಯ ದೀಪ. ಊದ್ಕಡ್ಡಿ ಮಾಡೋದು ಫಸ್ಟು. ಸೊ ಹಚ್ಕೋತೀರಾ, ಊದ್ಕಡ್ಡಿ ಹಚ್ಕೋತೀರಾ, ಮತ್ತೆ ದೀಪ ಇರ್ಬೇಕು, 2 ದೀಪ ಇರ್ಬೇಕು, ಇಲ್ಲ 1-2 ದೀಪ ಹಚ್ಚಿರ್ಬೇಕು ಮುಂದೆ ಆಲ್ಟ್ರಿಗೆ. ಸೊ ಈಗ ಆಲ್ಟ್ರ್ ಮುಂದೆ ಕೂತಿದೀವಿ, ಆಲ್ಟ್ರ್ ಮುಂದೆ ನಿಂತಿದೀವಿ ಅಂತ ಇಟ್ಕೊಳ್ಳಿ. ಸೊ ಯಾವ ತರ ಮಾಡ್ಬೇಕು ಅಂತ ಹಾಕೊಂಡು ಫಸ್ಟ್ ಕೃಷ್ಣನಿಗೆ ಮಾಡ್ಬೇಕು. ಕೃಷ್ಣನಿಗೆ ಏನೋ ಫಸ್ಟ್ ಪಾದಕ್ಕೆ 4 ಊದ್ಕಡ್ಡಿಗೆ ಹೇಳ್ತಾ ಇರೋದು. ಪಾದಕ್ಕೆ 4, ಎದೆ ಭಾಗಕ್ಕೆ 2 ಅಷ್ಟೇ. ತಲೆ ಭಾಗಕ್ಕೆ ಊದ್ಕಡ್ಡಿ ಮಾಡಬಾರ್ದು. ಯಾವುದೇ ತಲಾ ಭಾಗಕ್ಕೆ ಊದ್ಕಡ್ಡಿ ಮಾಡಿ. ನೀವು ಮಾಡುವಾಗ ಕೃಷ್ಣ ಸಪೋಸ್ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಕೃಷ್ಣ ಸಪೋಸ್ ಇಷ್ಟಿದ್ದ ಅನ್ಕೊಳ್ಳಿ. ಸೊ ನಾವು ಸ್ವಲ್ಪ ದೂರನೇ ನಿಂತಿರ್ತೀವಿ. ಸೊ ಕೃಷ್ಣನಿಗೆ ಎಷ್ಟು ಪಾದಕ್ಕೆ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ. ಈಗ ಕೃಷ್ಣನ ಪಾದ ಎಷ್ಟಿದೆ ಅಂತ ಚಿಕ್ಕ ಡಿಟಿ ನಿಮ್ಮ ಹತ್ರ ಇಷ್ಟಿದೆ, ನೀವು ಹಿಂಗೆ ಪಾದಕ್ಕೆ ಹಿಂಗೆ ಮಾಡ್ತೀರಾ, ಇಷ್ಟು ಉದ್ದ ಇದ್ರೆ ಹಿಂಗೆ ಎಲ್ಲರೂ ಚಸ್ಕ ಮಾಡ್ತೀರಾ, ಮಾಡಬಾರ್ದು. ಏನ್ ಮಾಡಿ ಸಣ್ಣದಾಗೆ ಸ್ವಲ್ಪ ಅವ್ನ ಪಾದಕ್ಕೆ ತರನೇ ಮಾಡ್ಬೇಕು. ಸೊ ನೀವು ಏನ್ ಮಾಡ್ತಾ ಇದೀರೋ ಅದ್ರ ಕಡೆನೆ ನಿಮ್ಗೆ ಫೋಕಸ್ ಇರ್ಬೇಕು. ಈಗ ಪಾದಕ್ಕೆ ಮಾಡ್ತಾ ಇದ್ರೆ ಪಾದನೇ ಗಮನಿಸ್ತಾ ಇರ್ಬೇಕು, ಎದೆಗೆ ಮಾಡ್ತಾ ಇದ್ರೆ ಅಂತ ಎದೆ ಭಾಗನೇ ಗಮನಿಸ್ತಾ ಇರ್ಬೇಕು. ಪೂಜಾ ವಿಧಾನದಲ್ಲಿ ಮುಖ್ಯವಾಗಿ ನಾವು ಭಗವಂತಂದು ರೂಪನ ಆಸ್ವಾದನೆ ಮಾಡೋದು, ರೂಪನ ನಮ್ಮ ಮನಸ್ಸಿಗೆ ಕೂರ್ಸ್ಕೊಳ್ಳೋದು, ಭಗವಂತನ ರೂಪನ. ಇದೇ ಮುಖ್ಯವಾಗಿರೋದು ಪೂಜಾ ವಿಧಾನದಲ್ಲಿ. ಸೊ ಭಗವಂತನ್ನೇ ನೀವು ಅಬ್ಸರ್ವ್ ಮಾಡ್ತಾ, ಬೇರೆ ಏನು ನೋಡ್ಬಾರ್ದು. ನೀವು ಏನಕ್ಕೆ ಮಾಡ್ತೀರೋ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ಬಾರ್ದು. ಸೊ ಫಸ್ಟ್ ಪಾದಕ್ಕೆ 4 ರೌಂಡು, ಎದೆ ಭಾಗಕ್ಕೆ 2 ರೌಂಡ್. ಓಕೆ, ಇದಾದ್ಮೇಲೆ ಮತ್ತೆ ಶ್ರೀಮತಿ ರಾಧಾರಾಣಿ ಇರ್ತಾರೆ, ಇಲ್ಲ ಅಂತಂದ್ರೆ ಲಕ್ಷ್ಮೀದೇವಿ ಇರ್ತಾರೆ ಪಕ್ಕದಲ್ಲಿ, ಇಲ್ಲ ಅಂತಂದ್ರೆ ಓಕೆ ಈಗ ಇವ್ರಿಲ್ಲ ವೇಣುಗೋಪಾಲ್ ಇದ್ದಾರೆ, ಬರೀ ವೇಣುಗೋಪಾಲ್ ಅಷ್ಟೇ.
ಓಕೆ. ಆಮೇಲೆ ಅದು ಪಕ್ಕದವರೆಗೂ ಅಷ್ಟೇ 4 2 ಊದ್ಕಡ್ಡಿ ಮಾತ್ರ. ಆಮೇಲೆ ಇನ್ನೊಬ್ರಿಗೆ ಹೋಗಕ್ಕೆ ಮುಂಚೆ 7 ರೌಂಡ್ ಇಬ್ರಿಗೂ ಸೇರಿ 7 ರೌಂಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಪಾದಕ್ಕೆ 4, ಎದೆ ಭಾಗಕ್ಕೆ 2, ಮತ್ತೆ ಊದ್ಕಡ್ಡಿ ಮಾತ್ರ. ಮತ್ತೆ ಪೂರ್ತಿಯಾಗಿ 7 ರೌಂಡ್. ಈಗ ಪೂರ್ತಿಯಾಗಿ ಮಾಡ್ಬೇಕಾದ್ರೆ ಇಬ್ರು ಸೇರ್ಸ್ಕೊಂಡು ಕವರ್ ಆಗ್ಬೇಕದು ನೀವು ಮಾಡಂತ ಆಕಾರ. ಇದೇನಿದು ಮಾಡ್ತಾ ಇರೋದು ಅವ್ರಿಗೆ ರೌಂಡ್ ಬರ್ತಾ ಇರೋದು, ಸೈಡ್ ಪೂರ್ತಿ ಅವ್ರಿಗೆ ರೌಂಡ್ ಬರ್ತಾ ಇರೋದು. ಅಂದ್ರೆ ಆರತಿ ಮಾಡೋ ಕ್ರಿಯೆ ಯಾವ ತರ ಇರುತ್ತೆ. ಸೊ ನೀವು ಯಾವ ಅಂಗ ಮಾಡ್ತಿರೋ, ಈಗ ತಲೆ ಭಾಗಕ್ಕೆ ಇಷ್ಟಿಷ್ಟು ಮಾಡ್ತೀರಾ, ಅದೇ ರೌಂಡ್ ಮಾಡುವಾಗ ಅಷ್ಟಷ್ಟೇ ಮಾಡ್ತೀರಾ. ಹಿಂಗೆ ಹಂಗ್ ಮಾಡ್ಬೇಕು. ಏನ್ ಮಾಡ್ಬೇಕು, ಅದು ಎಷ್ಟು ಆಕಾರ ಇರುತ್ತೋ ಅಟ್ಲೀಸ್ಟ್ ಮಿನಿಮಮ್ ನೀವು ನಿಂತಿದ್ದ ಕಡೆಯಿಂದಾನೆ. ಹತ್ರನೂ ಕೆಲವೊಂದ್ಸರಿ ಹತ್ರ ಇರಲ್ಲ, ನಾವು ಸ್ವಲ್ಪ ದೂರ ಇರ್ತೀವಿ. ಅವ್ರು ನಿಂತಿದ್ದ ಕಡೆಯಿಂದಾನೆ ನಿಮ್ಮ ಅಂದಾಜ್ ನೋಡ್ಕೊಂಡು ಅವ್ರಿಗೆ ರೌಂಡ್ ಮಾಡೋದು. ಅದು ರೌಂಡ್. ಸೊ ಟೋಟಲಿ 7 ರೌಂಡ್. ಪಾದಕ್ಕೆ 4, ಎದೆ ಭಾಗಕ್ಕೆ 2, ಟೋಟಲಿ ಊದ್ಕಡ್ಡಿ ಮಾತ್ರ ಎಲ್ಲದಕ್ಕೂ. ಊದ್ಕಡ್ಡಿ ನೋಡಿ, ಇದನ್ನ ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿ. ಆಕ್ಚುಲಿ ಇದನ್ನ ಮಾಡಬಾರ್ದು. ಇದರಲ್ಲಿ ಬಿದಿರು ಇರುತ್ತೆ, ಬಿದಿರನ್ನ ನಾವು ಸುಡಬಾರ್ದು ಅಂತ ಹೇಳ್ತೀವಿ. ವಿಧಿ ಇಲ್ಲ, ಮಾಡ್ತಾ ಇದೀವಿ, ಸದ್ಯಕ್ಕೆ ಮಾಡಿ. ಸೊ ನಿಮ್ಗೆ ಯಾರಿಗೆ ಬೇಕೋ ನಮ್ಮ ಹತ್ರ ಏನಿದೆ, ನಾವು ಇದ್ರಲ್ಲೇ ಮಾಡ್ತಾ ಇದೀವಿ. ಯಾಕೆಂದ್ರೆ ಅದನ್ನ ಮಾಡಿಲ್ಲ ಸದ್ಯಕ್ಕೆ, ಅದು ಒಣಗಿರಲ್ಲ, ಈ ಟೈಮಲ್ಲಿ ಒಣಗಲ್ಲ ಅಂದ್ಬಿಟ್ಟು ನಾವು ಹಸುದು ಸಗಣಿಯಿಂದ ಧೂಪ ಇದು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಸ್ವಲ್ಪ ಇದಾಕ್ಬಿಟ್ಟು ಸೆಂಟೆಡ್ ಹಾಕ್ಬಿಟ್ಟು ಒಣಗಿಸಿ ಇಟ್ಟಿರ್ತೀವಿ. ನಾನು ಇಲ್ಲಿ ಇದ್ರ ಸಮ್ಮರ್ ಕ್ಯಾಂಪಲ್ಲಿ ತೋರಿಸ್ತೆ ಅದು ಹೆಂಗ್ ಮಾಡ್ಕೊಳ್ಳೋದು ಅಂತ. ಸೊ ಅದೇ ಮಾಡ್ಕೊಂಡ್ರೆ, ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಅದನ್ನ ತಗೊಳ್ಳಿ. ಅದೇನು ಸಿಗುತ್ತೆ ಅದನ್ನ ಹಚ್ಕೊಂಡ್ರೆ ಹೊಗೆ ಬರುತ್ತೆ, ಮತ್ತೆ ಹೊಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ. ಅದರಲ್ಲಿ ಇದ್ರ ಸ್ಮೆಲ್ ಇರುತ್ತೆ. ಸೊ ಇದ್ರ ಸ್ಮೆಲ್ ಕುಡಿಬಾರ್ದು. ಔಟ್ಸೈಡ್ ಇಂದ ತಂದಂತ ಊದ್ಕಡ್ಡಿಲಿ ಏನಿರುತ್ತೆ, ಪೂರ್ಣ ಪ್ರಮಾಣದಲ್ಲಿ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ ಇದು ಉರಿಯಕ್ಕೆ, ಮತ್ತೆ ಇದನ್ನ ಚೆನ್ನಾಗಿ ಸುವಾಸನೆ ಬರಕ್ಕೆ. ಈ ಸುವಾಸನೆ ಎಲ್ಲ ಏನು ಒರಿಜಿನಲ್ ಹಾಕ್ತಾರೋ ಅವರು, ಇದಕ್ಕೆ ಸುವಾಸನೆ ಬರಕ್ಕೆ ಅವ್ರೆಲ್ಲರೂ ಕೆಮಿಕಲ್ಸ್ ಹಾಕಿರ್ತಾರೆ. ಈ ಕೆಮಿಕಲ್ಸ್ ಹೊಗೆನ ನಾವು ಕುಡಿತೀವಿ, ಕೃಷ್ಣಗೂ ಕುಡಿಸ್ತೀವಿ. ಸೊ ಇದು ಸರಿ ಇಲ್ಲ. ಸೊ ಅದರಿಂದ ನೀವು ಸಗಣಿಲಿ ಮಾಡಿರೋಂಥ ಇದು ಬತ್ತಿ, ಏನು ಧೂಪದ ಬತ್ತಿ ತಗೊಂಡು ಮಾಡೋದು ಒಳ್ಳೇದು. ಸೊ ಅದು ಉರಿತದೆ. ಸೊ ಅದು ನೋಡಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಹತ್ರನೇ ತಗೊಂಡು ನೀವು ಮಾಡ್ಬೋದು. ಸೊ ನಿಮಗೆ ನಾನು ಮುಂದೆ ಮಾಡ್ಕೊಡ್ತೀನಿ. ಅದ್ರ ಸ್ವಲ್ಪ ಜನ್ಮಾಷ್ಟಮಿ ಬಿಜಿ ಇದೆ, ಆಮೇಲೆ ನಿಮಗೆ ಅದು ಮಾಡ್ಕೊಡ್ತೀನಿ. ಸದ್ಯಕ್ಕೆ ಊದ್ಕಡ್ಡಿ ಮಾಡ್ತಾ ಇದ್ರ ಏನು ಮಾಡೋಕ್ಕಾಗಲ್ಲ, ಮಾಡಿ. ಅದರಲ್ಲೇ ಒಳ್ಳೆ ಕ್ವಾಲಿಟಿ ತಗೊಂಡು ಸುಗಂಧ ಇರೋಂಥ. ಓಕೆ, ಮಾಡ್ತೀನಿ. 4 2 ಪೂರ್ತಿ ರೌಂಡ್. ಅದಿದು ಮೇನ್ ಡಿಟಿಗೆ. ನಿಮ್ಮ ಹತ್ರ ಯಾವ್ದು ಮೇನ್ ಡಿಟಿ ಇರುತ್ತೋ ಅವ್ರಿಗೆ. ಓಕೆ, 4 7 ರೌಂಡ್. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲ ಜಗನ್ನಾಥ್ ಬಲದೇವ್ ಇದ್ರೆ ಜಗನ್ನಾಥ್ ಬಲದೇವ್ ಹೋಗ್ಬೇಕು. ಇಲ್ಲಾಂದ್ರೆ ಅವ್ರಿಲ್ಲ ಅಂದ್ರೆ ಜಗನ್ನಾಥ್ಗೆ ಡೈರೆಕ್ಟ್ ಬಂದಿರ್ತೀರ. ಇವು ಜಗನ್ನಾಥ್ಗೂ ಅಷ್ಟೇ. ಜಗನ್ನಾಥ್ ಫಸ್ಟ್ 4 ಪಾದಕ್ಕೆ, ಜಗನ್ನಾಥ್ ಪಾದ ಇಲ್ವಲ್ಲ ಸ್ವಾಮಿ ಅನ್ಕೊಳ್ಳಿ, ಪಾದ ಇದೆ ಅಂತ. ಸೊ ಎದೆ ಭಾಗಕ್ಕೆ 2, ಬಲದೇವ್ ನೆಕ್ಸ್ಟ್ ಬಲದೇವ್ಗೆ 4 2, ಮತ್ತೆ ಸುಭದ್ರಮಾಯಿಗೆ 4 2, ಟೋಟಲ್ ಆಗಿ 3 ಜನಕ್ಕೂ ಸೇರಿ 7 ಇಟ್ಕೊಳ್ಳಿ. ನೆಕ್ಸ್ಟ್ ನರಸಿಂಹಕ್ಕೆ ಬರ್ತೀರಾ. ನರಸಿಂಹನ್ಗೆ ಪಾದಕ್ಕೆ 2, ಪಾದಕ್ಕೆ 4, ಎದೆ ಭಾಗಕ್ಕೆ 2. ಲಕ್ಷ್ಮೀ ದೇವಿಗೆ ಪಾದಕ್ಕೆ 4 ಮತ್ತೆ ಎದೆಗೆ 2. ಸೊ ಟೋಟಲಿ ಇಬ್ರಿಗೂ ಸೇರಿ ನೆಕ್ಸ್ಟ್. ಓಕೆ, ಪ್ರಹ್ಲಾದ್ ಮಹಾರಾಜ್ಗೆ ಆಮೇಲೆ ಬರ್ತೀರಾ. ಪ್ರಹ್ಲಾದ್ ಮಹಾರಾಜ್ ಇದ್ರೆ ನಿಮ್ಮ ಹತ್ರ ಆಮೇಲೆ ಬರ್ತೀರಾ, ಡೈರೆಕ್ಟ್ ಆಗಿ ಅಲ್ಲೇ ಮಾಡಬಾರ್ದು, ಯಾವ ಮುಂದೆ ಬರ್ತೀವಿ. ನೆಕ್ಸ್ಟ್ ಇವಾಗ ಚೈತನ್ಯ ಮಹಾಪ್ರಭು ಅಲ್ಲಿ ಯಾರು ಇಲ್ಲ. ನೆಕ್ಸ್ಟ್ ಯಾರು ಭಗವಂತ ಡೈರೆಕ್ಟ್ ಫೋಟೋ ಇಲ್ಲ ಅಂದ್ರೆ ನಿಮ್ಮ ಹತ್ರ ಚೈತನ್ಯ ಮಹಾಪ್ರಭು ಫೋಟೋ ಬರ್ಬೇಕು. ಚೈತನ್ಯ ಮಹಾಪ್ರಭುನು ಕೂಡ ರಾಧೆ ಇವ್ರು ಗೌರ್ಣಿತ ಇದ್ರೆ ಫಸ್ಟ್ ಬರ್ಬೇಕು, ಅಂದ್ರೆ ನರಸಿಂಹ ಆದ ತಕ್ಷಣ ಬರ್ಬೇಕು. ಅವ್ರಿಲ್ಲ ಅಂದ್ರೆ ಪಂಚತತ್ವಕ್ಕೆ ಬರ್ಬೇಕು. ಪಂಚತತ್ವಕ್ಕೆ ಬರ್ತೀವಿ. ಪಂಚತತ್ವಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭುಗೆ ಪಾದಕ್ಕೆ 4, ಎದೆ ಭಾಗಕ್ಕೆ 2, ನಿತ್ಯಾನಂದ ಪ್ರಭುಗೆ ಪಾದಕ್ಕೆ 4, ಎದೆ ಭಾಗಕ್ಕೆ 2. ಟೋಟಲಿ ಇವ್ರಿಗೂ ಅದ್ವೈತಾಚಾರ್ಯಗೆ ಮತ್ತೆ ಶ್ರೀವಾಸ್ ಪಂಡಿತ್ಗೆ ಗದಾಧರ್ ಪಂಡಿತ್, ಶ್ರೀವಾಸ್ ಪಂಡಿತ್, ಇವ್ರಿಗೆಲ್ಲ ಆದ್ಮೇಲೆ ಟೋಟಲಿ 7 ರೌಂಡ್. ಓಕೆ, ಇದಾದ್ಮೇಲೆ ಇವ್ರು ಇರ್ತಾರೆ ಯಾರೋ ತುಳಸಿ ಮಹಾರಾಣಿ. ನೆಕ್ಸ್ಟ್ ತುಳಸಿ ಮಹಾರಾಣಿಗೆ ಅದೇ ತರ 4 2 7. ಇವ್ರಾದ್ಮೇಲೆ ನೆಕ್ಸ್ಟ್ ಬರೋದು ಸುದರ್ಶನ್ ಇರ್ತಾರೆ. ನಿಮ್ಮ ಹತ್ರ ಏನಾದ್ರು ಇವ್ರು ಇದ್ರೆ ಜಗನ್ನಾಥ್ ಬಲದೇವ್ ಇದ್ರೆ ಸುದರ್ಶನ್ ಇರ್ತಾರೆ. ನೆಕ್ಸ್ಟ್ ಸುದರ್ಶನ್ಗೆ. ಓಕೆ, ಸೊ ಇಲ್ಲಿ ಒಂಚೂರು ವ್ಯತ್ಯಾಸ ಆಗುತ್ತೆ, ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಪಂಚತತ್ವದಲ್ಲಿ ಇವ್ರು ಇರ್ತಾರಲ್ಲ ಶ್ರೀವಾಸ್ ಪಂಡಿತ್, ಇವರಾದ್ಮೇಲೆ ಎಲ್ಲ ಬರ್ತಾರೆ, ಪರವಾಗಿಲ್ಲ. ಅಲ್ಲಿ ಟೋಟಲಿ ಭಗವಂತನ ಜೊತೆ ಇರೋದ್ರಿಂದ ಅದಕ್ಕೂ ಮಾಡ್ಬಿಡಿ. ಸೊ ಯಾರು ತುಳಸಿ ಮಹಾರಾಣಿ ಇರ್ತಾರೆ, ಅದಾದ್ಮೇಲೆ ಸುದರ್ಶನ್ ಆದ್ಮೇಲೆ ಪ್ರಹ್ಲಾದ್ ಮಹಾರಾಜು ಮುಂದೆ ಇವರು ಷಡ್ಗೋಸ್ವಾಮಿ ಇದ್ರೆ ಷಡ್ಗೋಸ್ವಾಮಿ. ಇವ್ರಿಗೆಲ್ಲ ಏನ್ ಮಾಡಿ, ಟೋಟಲಿ ಪಾದಕ್ಕೆ ಇದಕ್ಕೆಲ್ಲ ಮಾಡ್ಬೇಡಿ.
ಸೊ 3 ರೌಂಡ್ ಮಾಡ್ತಾ ಬಂದ್ಬಿಡಿ ಟೋಟಲಿ ಪೂರ್ತಿ. ಯಾರಿಗೆ ವೃಂದದೇವಿ ಆದ್ಮೇಲೆ ಸುದರ್ಶನ್ಗೆ ಪೂರ್ತಿ 3 ಅಷ್ಟೇ, 3 ರೌಂಡ್. ಪಾದಕ್ಕೆ ಎದೆ ಭಾಗಕ್ಕೆ ಬೇಡ, ಪೂರ್ತಿ 3 ರೌಂಡ್ ಮಾಡ್ಬೋದು. ಓಕೆ, ಯಾಕೆಂದ್ರೆ ಆ ತರ ಮಾಡ್ಕೊಂಡ್ಬಂದ್ರೆ ಅದೇ ತರ ಮಾಡ್ಬೇಕು, ತುಂಬಾ ಲೇಟ್ ಆಗುತ್ತೆ ಬೇಡ. ಸೊ ಪ್ರಹ್ಲಾದ್ ಮಹಾರಾಜ್ ನಿಮ್ಮ ಹತ್ರ ಒಂದೇ ಡಿಟಿ ಇದೆ, ಒಬ್ಬರೇ ಇದ್ದಾರೆ ಅಂತಂದ್ರೆ ಆ ತರ ಮಾಡ್ಬೋದು, ತೊಂದರೆ ಇಲ್ಲ. ಮತ್ತೆ ತಿರ್ಗಾ ಪ್ರಹ್ಲಾದ್ ಮಹಾರಾಜ್ಗೆ ಅದೇ ತರ 3 ರೌಂಡ್. ಮತ್ತೆ ಅದೇ ತರ ಸಡ್ ಗೋಸ್ವಾಮಿಗಳಿಗೆ ಎಲ್ಲರಿಗೂ ಸೇರಿ ಒಂದೇ ಸರಿ 3 ರೌಂಡ್. ಮತ್ತೆ ಅವರ ಆದ್ಮೇಲೆ ಪಕ್ಕದಲ್ಲಿ ಗುರು ಪರಂಪರೆ ಇರ್ತಾರೆ. ಜಗನ್ನಾಥ್ ಬಾಬಾಜಿ ಮಹಾರಾಜ್ ಇದ್ದಾರೆ, ಮತ್ತೆ ಭಕ್ತಿ ವಿನೋದ್ ಠಾಕೂರ್ ಇದ್ದಾರೆ, ಮತ್ತೆ ಗೋರ್ಕಿಶೋರ್ ಬಾಬಾಜಿ ಇದ್ದಾರೆ, ಮತ್ತೆ ನಾರ್ಮಲ್ ಆಗಿ ಇಷ್ಟೇ ಇರ್ತಾರೆ. ಮತ್ತೆ ಭಕ್ತಿ ಸಿದ್ಧಾಂತ ಸರ್ಟಿಫಿಕೇಟ್ ಅವ್ರಿಗೆ 3 ರೌಂಡ್, ಪ್ರಭುಪಾದ ಇರ್ತಾರೆ 3 ರೌಂಡ್. ಆಮೇಲೆ ಗುರು ಮಹಾರಾಜ್ ನಿಮ್ ಗುರು ಮಹಾರಾಜ್ ಇಟ್ಕೊಂಡಿದ್ರೆ, ಗುರುಗಳು ಇಟ್ಕೊಂಡಿದ್ರೆ 3 ರೌಂಡ್ ಮುಗಿತು. ಇದಾದ ಮೇಲೆ ಎಲ್ಲಾರ್ಗು ಸೇರಿ ಎಷ್ಟು ಜನ ಇದಾರೋ, ಮುಕ್ಕೋಟಿ ಇರ್ಲಿ, ಎಲ್ಲಾರ್ಗು ಸೇರಿ, ಇಲ್ಲಾಂದ್ರೆ ಬಾಲಾಜಿ ಇರ್ತಾರೆ ನಿಮ್ಮ ಹತ್ರ, ಬಾಲಾಜಿ ನಾರ್ಮಲ್ ಆಗಿ ಎಲ್ಲ ಬಾಲಾಜಿ ಇಟ್ಟಿರ್ತೀರಾ. ರಾಧಾಕೃಷ್ಣ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಾಲಾಜಿಗೆ ಮಾಡ್ಬೋದು. ರಾಧಾಕೃಷ್ಣ ಇದ್ರೆ ರಾಧಾಕೃಷ್ಣ ಆದ್ಮೇಲೆ ಬಾಲಾಜಿ. ಓಕೆ, ಆತರ. ಬಾಲಾಜಿ ಇರ್ತಾರೆ. ಬಾಲಾಜಿ ನಾರ್ಮಲ್ ಆಗಿ ಎಲ್ಲರೂ ಬಾಲಾಜಿ ಇಟ್ಕೊಂಡಿರ್ತಾರಲ್ಲ, ಅಕಸ್ಮಾತ್ ರಾಧಾಕೃಷ್ಣ ಇಲ್ಲ ಅಂದ್ರೆ ಬಾಲಾಜಿ ಇದ್ರೆ ಡೈರೆಕ್ಟ್ ಬಾಲಾಜಿಗೆ ಫಸ್ಟ್ ವೆಂಕಟೇಶ್ವರ ಅವರು. ಸೊ ಎಲ್ಲಾದು ಆದ್ಮೇಲೆ ಲಾಸ್ಟ್ ಕೊನೆಗೆ ಇವ್ರಿಗೆಲ್ಲ ಲಾಸ್ಟ್ ಗುರು ಆಗಿದಲ್ಲ, ಗುರು ಆದ್ಮೇಲೆ ಎಲ್ಲಾರ್ಗು 7 ರೌಂಡ್ ಎಲ್ಲಾರು ಸೇರಿ, ಇದು ಮುಖ್ಯ. ಲಾಸ್ಟ್ ಎಲ್ಲಾರ್ಗು ಸೇರಿ ಗುರು ಕೃಷ್ಣ ಮತ್ತೆ ಪಂಚತತ್ವ ಅವ್ರು ಇವ್ರು ಎಲ್ಲ ಸೇರಿ 7 ರೌಂಡ್ ಮಾಡ್ಬೇಕು. ಈಗ ನಾರ್ಮಲ್ ಆಗಿ ನೀವು ಇದ್ರ ಕಡೆ ಗಮನ ಇರ್ಬೋದು, ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ 1 2 ನಾರ್ಮಲ್ ಆಗಿ ಮಾಡಿ. ಹೆಚ್ಚು ಕಡಿಮೆ ಆದ್ರೆ ಏನ್ ತೊಂದರೆ ಇಲ್ಲ. ಇದು 6 ಆಯ್ತು, 7 ಆಯ್ತು, ಇಲ್ಲ 8 ಆಗೋಯ್ತು, ಪರವಾಗಿಲ್ಲ, ಮಾಡ್ತಾನೆ ಇರ್ಬೇಡಿ. 8 10 ಬೇರೆದಕ್ಕೆ ಟೈಮ್ ಸಾಲಲ್ಲ. ಸೊ ಇಷ್ಟು ಮಾಡಿ. ಒಬ್ಬರು ಏನ್ ಮಾಡ್ತಾರೆ ಗೊತ್ತಾ, ಮಾಡ್ತಾನೆ ತಿರ್ಗಾ ಅಲ್ಲಿಗೆ ಬರ್ತಾರೆ. ತಿರ್ಗಾ ಒಂದ್ಸರಿ ನೀವು ಮೇನ್ ಡೀಟಿಂಗ್ ಮಾಡಿದ್ಮೇಲೆ ತಿರ್ಗಾ ಕೆಳಗಡೆಯವ್ರಿಗೆ ಮಾಡಿದ್ಮೇಲೆ ಇದೇ ಊದ್ಕಡಿಯಿಂದ ದೊಡ್ಡವ್ರಿಗೆ ಮಾಡಬಾರ್ದು. ಟೋಟಲಿ ಎಲ್ಲಾರ್ಗು ಮಾಡ್ತಾ ಇದೀವಿ ಅಂತಂದ್ರೆ ನೀವು ಮಾಡ್ತಾ ಇರೋದು ಈ ದೊಡ್ಡವ್ರಿಗೆ ಎಲ್ಲಾರ್ಗು ಸೇರಿ ಅಂದ್ರೆ ಅವ್ರನ್ನ ಗುರುನು ಸೇರಿಸ್ಕೋತೀರಾ ನೀವು ಅವಾಗ, ಅದು ಓಕೆ. ಸೊ ಡೈರೆಕ್ಟ್ ಆಗಿ ಮಾಡಕ್ ಹೋಗ್ಬಾರ್ದು. ಈಗ ಗುರು ಮಾಡಿದ್ರಿ, ಪ್ರಭುಪಾದಕ್ಕೆ ಬರಬಾರ್ದು, ಪ್ರಭುಪಾದಕ್ಕೆ ಮಾಡಿದ್ರಿ, ಸಡ್ ಗೋಸ್ವಾಮಿಗೆ ಬರಬಾರ್ದು. ಒಂದ್ಸರಿ ಇದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಅದು. ಸೊ ಮತ್ತೆ ತಿರ್ಗಿ ಹೋಗ್ಬಾರ್ದು. ಈಗ ಗೊತ್ತಾ, ಪೂಜೆ ಮಾಡೋರು ಮಾಡ್ತಾರೆ, ತಿರ್ಗಿ ಅಲ್ಲಿಗೆ ಬರ್ತಾರೆ, ತಿರ್ಗಿಲ್ಗೆ ಹೋಯ್ತಾರೆ, ತಿರ್ಗಿಲ್ಗೆ ಹೋಯ್ತಾರೆ, ಸುಮ್ಮನೆ ಸುಮ್ಮನೆ ಹಿಂಗ್ ಮಾಡಿ ಹೆಂಗೋ ವಿಚಿತ್ರವಾಗಿ ಮಾಡ್ತಾರೆ. ಹಂಗೆಲ್ಲ ಮಾಡಬಾರ್ದು. ಸೊ ಟೋಟಲ್ ಇದು ಮಾಡೋ ವಿಧಾನ. ಸೊ ಮಾಡೋದು 7 ರೌಂಡ್ ಆದ್ಮೇಲೆ ಊದ್ ಕಡ್ಡಿನ ತೆಗೆದು ಇದು ಓಕೆ. 7 ರೌಂಡ್ ಇನ್ನೊಂದು ಯಾರ್ಯಾರು ಇರ್ತಾರೋ ಭಕ್ತರಿಗೆ ಒಂದ್ಸರಿ ಮಾಡ್ಬೇಕು 3 ರೌಂಡ್. ಹಿಂದೆ ನೋಡ್ತಾ ಇರ್ತಾರಲ್ಲ ಭಕ್ತರು, ಎಲ್ಲ ಕೀರ್ತನೆ ಮಾಡ್ತಾ ಇರ್ತಾರೆ, ಭಕ್ತರೆಲ್ಲ ಇರ್ತಾರೆ, ಎಲ್ಲಾರ್ಗು ಸೇರಿ ಒಬ್ಬೊಬ್ರಿಗೆ ಮಾಡಕ್ ಹೋಗ್ಬಿಡಿ, ಎಲ್ಲಾರ್ಗು 3 ಸರಿ 3 ರೌಂಡ್ ಹಾಕ್ಬಿಟ್ಟು ಊದ್ಕಡ್ಡಿನ ಇಟ್ಬಿಡಿ. ಓಕೆ, ಊದ್ಕಡ್ಡಿ ಮುಗೀತು. ಹೇಳ್ತೀನಿ ಇನ್ನೊಂದ್ಸರಿ. ಮುಖ್ಯ ಡಿಟಿಗೆ 4 2 ಪಾದಕ್ಕೆ 4 ಎದೆ ಭಾಗಕ್ಕೆ 2, ಪಕ್ಕದಲ್ಲಿ ರಾಧಾರಾಣಿ ಇದ್ರೆ ಇಲ್ಲ ಲಕ್ಷ್ಮೀ ದೇವಿ ಇದ್ರೆ ಅವ್ರಿಗೆ 2 3, ಟೋಟಲಿ 7 ಅವ್ರಿಗೆ. ಆಮೇಲೆ ಪಕ್ಕದ ಡಿಟಿಗೆ ಬರ್ತೀರಾ, ಪಕ್ಕದ ಮುಖ್ಯವಾಗಿ ಯಾರು ಇರ್ತಾರೆ ಅವ್ರಿಗೆ ಬರ್ತೀರಾ, ನರಸಿಂಹ ಇಲ್ಲ ಯಾರು ಬೇರೆ ಇರ್ತಾರೆ ಅವ್ರಿಗೆ. ಅವ್ರಾದ್ಮೇಲೆ ಪಂಚದತ್ತಕ್ಕೆ ಬರ್ತೀರಾ, ಪಂಚದತ್ತಕ್ಕೆ ಆದ್ಮೇಲೆ ತುಳಸಿ ಮರಣಿಗೆ ಹೋಗ್ತೀರಾ, ತುಳಸಿ ಮರಣಿ ಆದ್ಮೇಲೆ ಇವ್ರಿಗೆ ಸುದರ್ಶನ್ ಇದ್ರೆ ಬರ್ತೀರಾ, ಇಲ್ಲ ಅಂತಂದ್ರೆ ಪ್ರಹ್ಲಾದ್ ಮಹಾರಾಜ್ ಇದ್ರೆ ಬರ್ತೀರಾ, ಅವ್ರು ಇಲ್ಲ ಅಂದ್ರೆ ಸಡ್ ಗೋಸ್ವಾಮಿಗೆ ಬರ್ತೀರಾ. ನಾರ್ಮಲ್ ಆಗಿ ಯಾರು ಇಟ್ಟಿರಲ್ಲ ದೇವಸ್ಥಾನದಲ್ಲಿ ಮಾತ್ರ ಇವರೆಲ್ಲ ಇರ್ತಾರೆ, ನಿಮ್ ನಾರ್ಮಲ್ ಆಗಿ ಇಟ್ಕೊಂಡಿರ್ತೀರ. ಆಮೇಲೆ ಇವ್ರಿಗೆ ಬರ್ತೀರಾ ಡೈರೆಕ್ಟ್ ಆಗಿ. ತುಳಸಿ ಮರಾಣಿ ಆಗಿದ ತಕ್ಷಣ ನಿಮ್ ಹಾರ್ಟ್ ಅಲ್ಲಿ ತುಳಸಿ ಇರ್ಲೇಬೇಕು, ಯಾರು ಇರ್ಲಿ ಇಲ್ಲದೆ ಇರ್ಲಿ ತುಳಸಿ ಇರ್ಬೇಕು. ಅವರು ಭಕ್ತರಿಗೆ ಸಮಾನ. ನೀವು ಯಾವ ಭಕ್ತರು ಇಲ್ಲ ಅಂದ್ರೂ ತುಳಸಿ ಮರಾಣಿ ಇರ್ಲೇಬೇಕು. ನೀವು ಯಾರಿಗೂ ಪೂಜೆ ಮಾಡಲಿಲ್ಲ ಅಂದ್ರೆ ತುಳಸಿಗೆ ಮಾಡ್ಲೇಬೇಕು. ಇದು ಕಂಪಲ್ಸರಿ ಪ್ರತಿಯೊಬ್ಬರಿಗೂ. ಇವನ್ ಕೃಷ್ಣಂಗೆ ಮಾಡ್ಲಿಲ್ಲ ಅಂದ್ರೂ ತುಳಸಿಗೆ ಮಾಡ್ಲೇಬೇಕು. ಸೊ ಆಮೇಲೆ ಸಡ್ ಗೋಸ್ವಾಮಿ ಬರ್ತೀರಾ, ಆಮೇಲೆ ಗುರು ಪರಂಪರೆ ಬರ್ತೀರಾ, ನೆಕ್ಸ್ಟ್ ಲಾಸ್ಟ್ಗೆ ಎಲ್ಲಾರ್ಗು ಸೇರಿ 7 ರೌಂಡ್ ಮಾಡ್ತೀರಾ. ಸೊ ಯಾರ್ಯಾರಿದ್ದಾರೆ ಎಲ್ಲೆಲ್ಲಿ ಇದಾರೆ ಅಂತ ನಿಮ್ಮ ಆರ್ಟಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಅವ್ರಿಗೆ ಇಮಿಡಿಯೇಟ್ ಆಗಿ ಮಾಡ್ತಾ ಬರ್ತೀರಾ. ಓಕೆ, ಏನೋ ಕನ್ಫ್ಯೂಷನ್ ಆಗಲ್ಲ. 1-2 ಸರಿ ಮಾಡಿದ್ರೆ ಗೊತ್ತಾಗುತ್ತೆ. ಟೋಟಲ್ 7 ರೌಂಡ್. ಓಕೆ, ಆಮೇಲೆ ನೀವು ಯಾರು ಆಚೆ ಕಡೆ ಇರ್ಲಿ ಇಲ್ಲದೆ ಇರ್ಲಿ, ನೀವು ಪೂಜೆ ಮಾಡುವಾಗ ಸೂಕ್ಷ್ಮ ದೇಹದಿಂದ ದೇವತೆಗಳು ಇಲ್ಲ ಅವ್ರಿವ್ರು ಗಂಧರ್ವರು ಅವ್ರಿವ್ರು ಬಂದಿರ್ತಾರೆ. ಸೊ ಅವ್ರಿಗೊಂದ್ಸರಿ ಲಾಸ್ಟ್ ಅಲ್ಲಿ ಯಾರು ಇರ್ಲಿ ಇಲ್ಲದೆ ಇರ್ಲಿ ನೀವು 3 ಸರಿ ಆಚೆಗೆ ಮಾಡ್ಬೇಕು. ನೀವು ಮಾಡ್ತಾ ಇದೀರ ತಾನೆ, ಪೂಜೆ ಮಾಡ್ತಾ ಇದೀರ ತಾನೆ, ಅಯ್ಯೋ ಯಾರು ಇಲ್ವಲ್ಲ ಯಾಕೆ ಮಾಡೋದು ಅಂತ ಇಲ್ಲ. ಯಾರು ಇರ್ಲಿ ಇಲ್ಲದೆ ಇರ್ಲಿ ಆಚೆ ಮಾಡ್ಬೋದು. ಯಾಕೆ ಸುಮ್ಮನೆ ಇದ್ರೂ ಇರ್ಬೋದು, ಇಂದ್ರನು ಬಂದಿರ್ಬೋದು ನಿಮ್ ಪೂಜೆಗೆ, ಅದಕ್ಕೆ ಮಾಡ್ಬಿಡಿ ಆಯ್ತಾ. 3 ರೌಂಡ್. ಆಮೇಲೆ ಅದು ನಿರಾಕರ ಆಗಲ್ವಾ ಅಂತ ಕೇಳ್ಬೇಡಿ.
ಯಾವ ನಿರಾಕಾರ ಆಗಲ್ಲ, ಏನಿಲ್ಲ. ನಿಮ್ಮ ಇದಾರೆ ಅಷ್ಟೇ, ಯಾಕಿಲ್ಲ, ಇದಾರೆ. ಭಗವಂತಂಗೆ ಆರತಿ ಮಾಡ್ಬೇಕಾದ್ರೆ ಎಲ್ಲ ಇದ್ದೇ ಇರ್ತಾರೆ. ಭಗವಂತಂಗೆ ಮಾಡ್ಬೇಕಾದ್ರೆ ದೇವತೆಗಳನ್ನ ಭಗವಂತಂಗೆ ಮಾಡ್ಬೇಕಾದ್ರೆ ಯಾರೋ ಒಬ್ರು ಇದ್ದೇ ಇರ್ತಾರೆ ಸೂಕ್ಷ್ಮ ದೇಹದಲ್ಲಿ. ಸೊ ಅವ್ರಿಗೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ಊದ್ಕಡ್ಡಿ ಆಯ್ತು. ಅವಾಗ ನೆಕ್ಸ್ಟ್ ಇವಾಗ ಆರತಿ ಇದಕ್ಕೆ ಬರ್ತೀರಾ. ಯಾಕೆ ದೀಪಕ್ ಬರ್ತೀರಾ. ದೀಪಕ್ ಬರಕ್ ಮುಂಚೆ ನಿಮ್ಮ ಇದರಿಂದ ನಿಮ್ಮ ಉದಾಹರಣೆಯಿಂದ ಒಂದ್ಸರಿ ಕೈ ತೊಳ್ಕೊಳ್ಳಿ. ಕೈ ತೊಳ್ಕೊಬೇಕಾದ್ರೆ ಏನು ಅದಕ್ಕೊಂದು ಏನು ಸೊಪ್ಪು ಗೀಪ ಹಾಕ್ಬೇಡಿ. ಸುಮ್ಮನೆ ಜಸ್ಟ್ ಹಿಂಗ್ ಉದಾಹರಣೆ ತಗೊಳ್ಳಿ, ನೀರು ತಗೊಳ್ಳಿ, ಸೊ ಹಿಂಗ್ ಅನ್ಕೊಡಿ, ಅದು ಕೈ ಮೇಲೆ ಬೀಳುತ್ತೆ. ಸೊ ಅದು ಬಿಟ್ಬಿಡಿ. ಸೊ ಎರಡು ಕೈ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಗಂಟೆನೂ ಕೆಳಗಡೆ ಇರೋಂಥ ಅವಶ್ಯಕತೆ ಇಲ್ಲ. ಸೊ ಗಂಟೆ ಕೆಳಗಡೆ ಇಟ್ಟಾಗ ಮಾತ್ರ ಸರಿ ಗಂಟೆಗೆ ಹಾಕಬೇಕು, ಕೈಗೆ ಹಾಕಬೇಕು, ಬೇಡ. ಗಂಟೆ ಇಟ್ಟಿರ್ತೀರಲ್ಲ ಹಂಗೆ ಇರ್ಲಿ. ನೆಕ್ಸ್ಟ್ ಇದು ಇದ್ರ ಕಪ್ಪಿಂದ, ಯಾವ್ದು ದೇವ್ರ ಕಪ್ಪಿಂದ ಒಂದು ಉದಾಹರಣೆ ತೆಗೆದು, ಯಾವ್ದು ನೀವು ಊದ್ಕಡಿ ಇದ್ ಮಾಡ್ತಿರಲ್ಲ ದೀಪ, ಆ ದೀಪದ್ದು ಎಲ್ಲಿ ಹಿಡ್ಕೋತಿರೋ ಆ ಭಾಗಕ್ಕೆ ಹಾಕಿ. ಸೊ ಈಗ ಇಲ್ಲಿ ಹಿಡ್ಕೋತೀವಿ ಅಂತಂದ್ರೆ ಈ ಭಾಗಕ್ಕೆ ನೀರ್ ಹಾಕೋದು, ಈ ಭಾಗಕ್ಕೆ ಜಸ್ಟ್ ಒಂದ್ ಸುಮ್ನೆ ನೀರ್ ಬಿಡ್ಬೇಕು. ಸುಮ್ನೆ ಶಾಸ್ತ್ರಕ್ಕೆ ಅನ್ಬಿಟ್ಟು ಹಿಂಗ್ ಅನ್ಬೇಡಿ, ಸುಮ್ನೆ ಎತ್ತದಾಗ ಅನ್ಬಿಡಿ, ಅದ್ರ ಮೇಲೆ ನೀರ್ ಬಿಡ್ಬೇಕು. ಎಲ್ಲಾ ಕ್ರಿಯೆ ಮಾಡ್ತಾ ಇರೋದು ಅದು ಆಗ್ಲಿ ಅಂತ. ಆದ್ರೆ ಬರ್ತಾ ಅವೆಲ್ಲ ಹಂಗ ಆಗ್ಬಿಟ್ಟಿದಾವೆ, ಹಂಗಾಗ್ಬಾರ್ದು ಅದು. ಸೊ ಅದ್ರ ಮೇಲೆ ನೀರ್ ಬಿಡ್ಬೇಕು. ನೀವು ಎಲ್ಲಿ ಇಟ್ಕೋತಿರೋ ಅದ್ರ ಮೇಲೆ ಜಾಗದಲ್ಲಿ ನೀರ್ ಬಿಡ್ಬೇಕು. ಆ ನೀರ್ ಜಾಗದಲ್ಲೇ ನೀವು ಇಟ್ಕೊಬೇಕು. ಓಕೆ, ಫಸ್ಟ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಇಟ್ಕೊಂಡು ಇದನ್ನು ಅಷ್ಟೇ, ಇದು ಸ್ವಲ್ಪ ಹೆಚ್ಚು ಕಡಿಮೆ. ಆರತಿ ಮಾಡುವಾಗ ಪಾದಕ್ಕೆ 3 ಸೇಮ್. ಎಲ್ಲಾರ್ಗು ಆರತಿ ಮಾಡೋ ವಿಧಾನ ಒಂದೇ, ಎಲ್ಲಾರ್ಗು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಒಂದೇ. ಆದ್ರೆ ಇಲ್ಲಿ ಇದ್ರ ಒಂದೇ ಒಂದು ವ್ಯತ್ಯಾಸ ಅಂದ್ರೆ 4, 2, 3 ತಲೆಗೆ ಮಾಡ್ಬೇಕು. ತಲೆ ಬಾಗುತ್ತೆ, ಮುಖ ಫುಲ್ಲು ಮುಖಕ್ಕೆ ತಲೆ ಬಾಗುತ್ತೆ 3. ಅದು 4, 2, 3, 4, 2, 3 ಟೋಟಲಿ 7. ಅದೆಲ್ಲ ಸೇಮ್. ಇದೊಂದು ಊದ್ಕಡಿಗಿನ ಇದೊಂದ್ರಲ್ಲಿ ಹ್ಯಾಡ್ ಆಗುತ್ತೆ. ಏನಾಗುತ್ತೆ, ತಲೆಗೆ ಹ್ಯಾಡ್ ಆಗುತ್ತೆ. ಅದೊಂದನ್ನು ಸೇರಿಸ್ಕೊಬೇಕು ನೀವು ತಲೆ ಭಾಗಕ್ಕೆ, ಮುಖದ ಭಾಗಕ್ಕೆ. ಸೊ ಆಗ ಟೋಟಲಿ 7. ಸೊ ಎಲ್ಲಾರ್ಗು ಸೇಮ್ ಅದೇ ಪ್ರೊಸೀಜರ್ ಮಾಡ್ಕೊಬತ್ತೀರಾ. ಎಲ್ಲಾರ್ಗು ಅದಾದ್ಮೇಲೆ ಕೊನೆಗೆ ಎಲ್ಲಾರ್ಗು 7 ರೌಂಡ್. ಇದನ್ನ ನೀವು ಹಚ್ಕೊಂಡಿರ್ತೀರಲ್ಲ, ಇದ್ರ ಮೇಲೆ ಇದು ಈ ಬತ್ತಿನ ಆಲ್ಮೋಸ್ಟ್ ನೀವು ತುಪ್ಪದಲ್ಲೇ ಮಾಡ್ಕೊಳ್ಳಿ. ಹೇಳಿ ಪ್ರಭು, ಅದು ಇವಾಗ ಊದ್ಗಡ್ಡಿ ಮಾತ್ರ ಮುಖಕ್ಕೆ ಹಾಕ್ಬೇಡಿ ಅಂತ ಹೇಳಿದ್ರಿ, ಆರತಿ ಹಾಕ್ಬೋದಾ? ಊದ್ಗಡ್ಡಿ ಹೇಳಿದ್ರಲ್ಲ ಪ್ರಭು, ಮುಖಕ್ಕೆ ಊದ್ಗಡ್ಡಿ ತೋರಿಸ್ಬೇಡಿ ಅಂತ. ಇದು ಆರ್ತಿನ ಆರತಿ ತೋರಿಸ್ಬೇಕು. ಆರತಿ ತೋರಿಸ್ಬೇಕು. ಸರಿ. ಆರತಿನ ಪಾದಕ್ಕೆ 4, ಎದೆ ಭಾಗಕ್ಕೆ 2, ಮುಖಕ್ಕೆ 3. ಅದೇ ತರ ಎಲ್ಲಾರ್ಗು ಟೋಟಲಿ 7. ಪೂರ್ತಿ ಇಬ್ರು ಸೇರಿ, ರಾಧಾಕೃಷ್ಣ ಇಬ್ರಿಗೂ ಸೇರಿ 7. ಅದೇ ತರ ಲಕ್ಷ್ಮೀನಾರಾಯಣ ಇದ್ರೆ ಇಬ್ರು ಎಲ್ಲರಿಗೂ ಸೇರಿ 7. ಅದೇ ತರ ಸೀತಾರಾಮ ಇದ್ರೆ ಸೀತಾ ಇದಕ್ಕೂ ಎಲ್ಲ ಸೇರಿ 7. ಸೀತಾರಾಮ ಲಕ್ಷ್ಮಣ ಇರ್ತಾರೆ, ಹನುಮಾನ್ ಇರ್ತಾರೆ. ಅವಾಗ ನೀವು ಸೀತಾರಾಮನ್ ಮಾಡ್ಬೇಕು ಫಸ್ಟ್, ಲಕ್ಷ್ಮಣನ್ಗೆ ಆಮೇಲೆ ಸಪ್ರೇಟ್ ಆಗಿ ಮಾಡ್ಬೇಕು. ಓಕೆ, ಲಕ್ಷ್ಮಣನ್ಗೆ ಸೀತಾರಾಮ ಆದ್ಮೇಲೆ ಲಕ್ಷ್ಮಣನ್ಗೆ ಬರ್ಬೇಕು. 3 ಒಂದೇ ಇರ್ತಾರೆ, ಯಾವಾಗ್ಲೂ 3 ಒಟ್ಟಿಗೆ ಇರ್ತಾರಲ್ವಾ. ಸೊ ಪರವಾಗಿಲ್ಲ. ಇಲ್ಲಿ ನೀವು ರಾಮಂಗ್ ಮಾಡ್ತೀರಾ, ಸೀತಾ ಮಾಡ್ತೀರಾ, ಆಮೇಲೆ ಲಕ್ಷ್ಮಣಂಗ್ ಮಾಡಿ ಆಯ್ತಾ. ಲಕ್ಷ್ಮಣಂಗ್ ಮಾಡ್ಬಿಟ್ಟು 3 ಜನಕ್ಕೆ ಒಟ್ಟಿಗೆ 7 ರೌಂಡ್ ಮಾಡಿ. ಹನುಮಾನ್ ಬೇಡ ಸದ್ಯಕ್ಕೆ, ಹನುಮಾನ್ ಆಮೇಲೆ. ಓಕೆ, 3 ಜನಕ್ಕೆ 7 ರೌಂಡ್ ಮಾಡಿ. ಆಮೇಲೆ ಹನುಮಾನ್ ಇರ್ತಾರಲ್ವಾ, ಹನುಮಾನ್ಗೆ ಯಾವಾಗ ಮಾಡಿ, ಪ್ರಹ್ಲಾದ ಮಹಾರಾಜ್ ಮಾಡಿದ್ರಲ್ಲ, ಪ್ರಹ್ಲಾದ್ ಮಹಾರಾಜ ಆದ್ಮೇಲೆ ಇಲ್ಲಿ ಷಡ್ಗೋಸ್ವಾಮಿ ಬರ್ತಿರಲ್ಲ, ಷಡ್ಗೋಸ್ವಾಮಿ ಬರಕ್ ಮುಂಚೆ ಹನುಮಾನ್ ಇದ್ರೆ ಹನುಮಾನ್ ಮಾಡಿ. ಸೊ ಈ ತರ. ಸೊ 4, 2, 3 ಟೋಟಲಿ 7. ಈ ತರ ಮಾಡ್ಕೋದು. ಎಲ್ಲಾರ್ಗು ಸೇಮ್ ಪ್ರೊಸೀಜರ್. ಇದು ಮಿಕ್ಕಿದೆಲ್ಲ ಎಲ್ಲರಿಗೂ ಒಂದೇ. ಸೊ ಅದೇ ತರ ಪಂಚತತ್ವಗೆ ಪಂಚತತ್ವ ಆಯ್ತಲ್ಲ. ನೆಕ್ಸ್ಟ್ ಒಬ್ಬೊಬ್ರು ಸಿಂಗಲ್ ಇರ್ತಾರಲ್ಲ, ಯಾರು ಅಲ್ಲ ಪ್ರಹ್ಲಾದ್ ಮಹಾರಾಜಿಂದ ಆಚೆಗೆ ಆಮೇಲೆ ಬಂದ್ರಲ್ಲ ಯಾರು, ಷಡ್ಗೋಸ್ವಾಮಿಗೆ 3 ರೌಂಡ್ ಪೂರ್ತಿ ಅಷ್ಟೇ. ಮತ್ತೆ ಯಾರ ಪಕ್ಕದವ್ರಿಗೆ ಗುರುಗಳಿಗೆ ಎಲ್ಲ 3 ರೌಂಡ್ ಮಾಡ್ಬಿಡಿ ಅಷ್ಟೇ. ಲಾಸ್ಟ್ಗೆ ಎಲ್ಲರಿಗೂ 3 ರೌಂಡ್, ಕೊನೆಗೆ ಎಲ್ಲರಿಗೂ ಸೇರಿ 7 ರೌಂಡ್ ಇದು ಮಾಡಬೇಕು. ಸೊ ಇದು ಇರಬೇಕು ನಿಮ್ಮ ಹತ್ರ. ತುಪ್ಪದ್ದು ಇದ್ರೆ ಓಕೆ, ಇಲ್ಲ ಅಂತಂದ್ರೆ ಎಳ್ಳೆಣ್ಣೆಲಿ ಬತ್ತಿ ಮಾಡ್ಕೊಂಡು ಈ ತರ ನೆನ್ಸ್ಬಿಟ್ಟು ಈ ತರ ಮಾಡ್ಕೊಂಡು ಇಟ್ಕೊಬೇಕು ನೀವು. ಇದ್ರ ಮುಂದೆ ಯಾವಾಗಲೂ ಸ್ವಲ್ಪ ಒಂಚೂರು ಕರ್ಪೂರ ಹಚ್ಕೊಳ್ಳಿ. ಅದು ನೀವು ಹಿಡಿದ ತಕ್ಷಣ ಅಂಟ್ಕೊಳ್ಳುತ್ತೆ, ಚೆನ್ನಾಗಿ ಉರಿಯುತ್ತೆ. ಇಲ್ಲ ಅಂತಂದ್ರೆ ಅದು ಹಚ್ಚಕ್ಕೇನೆ ಟೈಮ್ ಆಗ್ಬಿಡುತ್ತೆ. ಸೊ ಈ ತರ ಹಿಂಗ್ ಬತ್ತಿ ಇಟ್ಕೊಂಡು
ಇದು ನೋಡ್ಕೊಳ್ಳಿ, ನಿಮ್ಗೆ ನಿಮ್ಮ ಇದ್ರ ಅನುಕೂಲಕ್ಕೆ ತಕ್ಕನಾಗಿ. ಸೊ ಈ ತರ ಸ್ವಲ್ಪ ಇಷ್ಟು ಮಾಡ್ಕೊಂಡ್ರೆ ಸಾಕು, ಎಲ್ಲರಿಗೂ ಮಾಡೋರ್ಗೂ ಉರಿತದೆ. ಸೊ ಎಲ್ಲಾರ್ಗು ಆದ್ಮೇಲೆ ಕೊನೆಗೆ ಆಚೆ ಕಡೆ ಇರೋರ್ಗು 3 ರೌಂಡ್ ಮಾಡ್ಬೇಕು. ನೋಡೋಣ ಆದ್ಮೇಲೆ ಎಲ್ಲರಿಗೂ ಆರತಿ, ಎಲ್ಲರಿಗೂ ಇದನ್ನ ಯಾರು ಇರ್ತಾರೋ ಅವ್ರು ಕೊಡ್ಬೇಕು, ಅವ್ರು ತಗೊಂಡೋಗಿ ಕೊಡ್ತಾರೆ. ಸೊ ಇದನ್ನ ಆರತಿ ಆದ್ಮೇಲೆ ಸಪ್ರೇಟ್ ಆಗಿ ಪ್ರಭುಪಾದ ಆಚೆನೋ ಎಲ್ಲೋ ಇದ್ದಾಗ ಅವ್ರಿಗೆ ಹಿಂಗ್ ಮಾಡ್ಬೇಕು, ಅವ್ರಿಗೂ ಕೊಡ್ಬೇಕು. ಫಸ್ಟು ಪ್ರಭುಪಾದಿಗೆ ಗುರುಗಳಿಗೆ ಕೊಟ್ಬಿಟ್ಟು ಆಮೇಲೆ ಎಲ್ಲರಿಗೂ ಆರತಿ ತಗೊಳಕ್ ಕೊಡೋದು. ಸೊ ಆರತಿ ತಗೊಳಕ್ ಕೊಡ್ಬೇಕಾದ್ರೆ ನಿಮ್ಗೆ ಯಾರು ಮುಖ್ಯ ಇರ್ತಾರೋ ಆರತಿ ಇಸ್ಕೋತಾರಲ್ಲ ಯಾರೋ ಒಬ್ರು, ಅವ್ರ ಆರತಿ ಈಸ್ಕೊಳ್ಳೋರು ಫಸ್ಟ್ ಆಚೆ ಕಡೆ ಒಂದು ಉದಾಹರಣೆ ಇರುತ್ತೆ, ನೀರ್ ಹಾಕೊಂಬ ಕೈಗೆ, ಆಮೇಲೆ ಇಸ್ಕೋತಾರೆ. ಇದನ್ನ ಈಸ್ಕೊಂಡು ಆಗಿ ಹೋದಾದ್ಮೇಲೆ ಆಚೆಗೆ ಯಾರು ಮುಖ್ಯವಾಗಿರ್ತಾರೋ ಅವರು ಕೊಡ್ಬೇಕು. ಮೇನ್ ಯಾರು ಇವ್ರು ಇರ್ತಾರೆ, ಗುರುಗಳು ಇರ್ತಾರೆ, ಗುರುಗಳಿಗೆ ಫಸ್ಟ್. ಇಲ್ಲ ಅವ್ರಿಗಿನ್ನ ಯಾರ ಗುರುಗಳಿಲ್ಲ, ಯಾರೋ ಇನ್ನೊಬ್ರು ಇದ್ದಾರೆ, ಅವರು ಕೊಡ್ಬೇಕು. ಫಸ್ಟ್ ಮುಖ್ಯವಾಗಿರೋ ಕಡೆಯಿಂದ ಕೊಟ್ಕೊಂಡ್ಬರ್ಬೇಕು. ಚಿಕ್ಕವ್ರು ಇಮಿಡಿಯೇಟ್ ಆಗಿ ತೊಳಗಿಲ್ಲ, ಇದನ್ನ ಆರತಿ ತಗೊಂಬಾರ್ದು, ಅವ್ರು ಕೊಡ್ಲೂಬಾರ್ದು. ನೀವು ಕೊಡ್ಬೇಡ, ನೀ ತಗೋಬೇಡ ಅಂತ ಏನು ಹೇಳೋದು ಬೇಡ, ಸುಮ್ಮನೆ ಮೇಲೆ ಇಟ್ಕೊಂಡು ಹೋಗಿ ಯಾರು ಏನು ಮುಖ್ಯವಾಗಿರ್ತಾರೆ ಯಾರು ನೋಡಿ ಅಷ್ಟು ಜನದಲ್ಲಿ ಅವ್ರಿಗೆ ತಗೊಂಡೋಗಿ ಕೊಡಿ. ಯಾರು ಇಲ್ವಾ, ಸೊ ಯಾರು ಅಲ್ಲಿ ಮೃದಂಗ ಬಾರಿಸ್ತಾ ಇರ್ತಾರಲ್ಲ, ಇಲ್ಲ ಕರ್ತವ್ಯ ನೋಡಿಸ್ತಾ ಇರ್ತಾರಲ್ಲ ಅಂಥವ್ರಿಗೆ ಕೊಡಿ, ಯಾರಿಲ್ಲ ಅಂತ. ಸೊ ಇದು ನಿಯಮ, ಸೊ ರೂಲ್ಸು. ಸೊ ಅವೆಲ್ಲ ಏನು ಮುಖ್ಯ ಅಲ್ಲ, ಆದ್ರೂ ಕೂಡ ಇದು ರೂಲ್ಸ್ ನಿಯಮನ ಫಾಲೋ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಅದು ಹೋಗ್ತಾ 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 ಬೇರೊಂದು ಇದಕ್ಕೆ ತಿರ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಇದು ನಿಯಮನ ಫಾಲೋ ಮಾಡಿ. ಸೊ ಇದಾದ್ಮೇಲೆ ಇದು ಆರತಿ ಮುಗೀತು, ಅಲ್ಲಿ ಇಡ್ತಾರೆ. ಸೊ ಇದನ್ನ ಎಲ್ಲಿ ಎಲ್ಲಾದ್ರೂ ಆರತಿ ತಗೊಳ್ಳೋ ಕಡೆ ಇಡ್ಬೇಕು. ಇದನ್ನ ಎಲ್ಲರಿಗೂ ಆರತಿ ಸಿಗೋ ಕಡೆ. ಸೊ ಯಾರು ತಗೊಂಡಿಲ್ಲ ಎಲ್ಲ ಆಚೆ ಕಡೆ ಒಂದು ಆರತಿ ತಗೊಳ್ಳೋ ಕಡೆ ಇಡ್ಬೇಕು ಇದನ್ನ. ಸೊ ಎಲ್ಲರೂ ಯಾರ್ಯಾರು ತಗೊಂಡಿಲ್ಲ ಅವರು ತಗೋತಾರೆ. ಓಕೆ, ಇದು ಅದು ಬತ್ತಿ ಆಯ್ತು. ಮೂರನೇದು ನೀರು. ಈ ಮೂರನೇದು ಯಾಕೆ ನೀರು, ಯಾಕೆ ಖರ್ಚಿಗೆ ತಗೋಬಾರ್ದು, ಯಾಕೆ ಹೂವು ತಗೋಬಾರ್ದು, ಯಾಕೆ ಅಂತಂದ್ರೆ ನೀರು ನೀವು ಆರತಿ ಮಾಡಿರ್ತೀವಲ್ವಾ, ಅವ್ರಿಗೆ ಬಿಸಿ ಆಗ್ಬಿಟ್ಟಿರ್ತದಂತೆ. ಬಿಸಿ ಆಗಿರುತ್ತೆ, ಅದು ನಂತಿ ಅಲ್ಲ, ಆಗಿರುತ್ತೆ. ಯಾಕೆಂದ್ರೆ ಇದನ್ನ ಮಾಡುವಾಗ ಸ್ವಲ್ಪ ಬಿಸಿ ಆಗಿರುತ್ತೆ, ಚಳಿಗಾಲದಲ್ಲಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಬಿಸಿ ಆಗ್ಬಿಡುತ್ತಲ್ವಾ. ಸೊ ಇದಾದ್ಮೇಲೆ ನೀರು, ಅವ್ರಿಗೆ ಒಂಥರ ಆರತಿ ಮಾಡಾದ್ಮೇಲೆ ಸುಸ್ತಾಗಿರುತ್ತೆ, ಇದಕ್ಕೆ ನೀರು ತಗೊಳ್ಳಿ. ನೀರು ತಗೊಳ್ಬೇಕಾದ್ರೆ ಒಂದು ಪಕ್ಕದಲ್ಲಿ ಒಂದು ಚಿಕ್ಕ ಕಪ್ ಇರಬೇಕು, ಚಿಕ್ಕದು ನೀರು ಹಾಕೊಳಕ್ಕೆ ಒಂದು ಇರುತ್ತೆ. ಈ ತರ ಒಂದು ಶಂಖ ಇರುತ್ತೆ, ಈ ತರ ಬಲ್ಮುರಿ ಶಂಕರ ಅಂತ, ಇದಕ್ಕೆ 2 ಶಂಕರ, ಸಾರಿ, ಇದರಲ್ಲಿ ನೀರು ಬೀಳುತ್ತೆ, ಒಳಗಡೆ ನೀರು ಇಟ್ಕೊಳ್ಳುತ್ತಲ್ಲ, ನೀರು ಬೀಳುತ್ತೆ. ಇಂಥ ಶಂಖನ ತಗೋಬೇಕು. ಇದ್ರ ಫುಲ್ ನೀರು ಹಾಕೋಬೇಕು, ಆ ಕಪ್ಪಿಂದ ನೀನು ಹಾಕೋಬೇಕು. ಅದೊಂದು ಸಪ್ರೇಟ್ ಕಪ್ ಇರಬೇಕು, ಅದಕ್ಕೆ ಚಿಕ್ಕ ಕಪ್ ಇರಬೇಕು, ಇಲ್ಲಾಂದ್ರೆ ಯಾವ್ದೋ ಒಂದು ಇರಬೇಕು. ಈ ತರ ನೀರು ಹಾಕೊಬೇಕು. ಈ ನೀರು ಹಾಕೊಂಡಾಗ ಈ ನೀರ್ನ ಅವಾಗ ಇಲ್ಲಿ ಹಾಕ್ತಾ ಇರ್ಬೇಕು. ಈ ಅದು ಕಪ್ಪು ಇರುತ್ತಲ್ಲ, ಅದನ್ನ ಕಪ್ನ ಇಟ್ಕೊಳ್ಳಿ. ಸೊ ಇದನ್ನು ಅಷ್ಟೇ, ಇವಾಗ ಇದನ್ನ ಪಾದಕ್ಕೇನ್ ಮಾಡಂಗಿಲ್ಲ, ಮುಖಕ್ಕೆ ಮಾತ್ರ 3 ಸರಿ ಮಾಡಬೇಕು. ಫಸ್ಟ್ 3 ಸರಿ ಯಾರಿಗೆ ಮೇನ್ ಡಿಟಿ ಫಸ್ಟ್. ಮತ್ತೆ ಇನ್ನೊಂದು ಹೇಳೋದು ಮರ್ತು, ಯಾವುದೇ ನೀವು ಊದ್ಕಡ್ಡಿ ತಗೋತಿರಲ್ಲ, ಊದ್ಕಡ್ಡಿ ತಗೊಂಡಾಗ ಫಸ್ಟ್ ನೀವು ಗುರುಯಿಂದ, ಷಡ್ಗೋಸ್ವಾಮಿಯಿಂದ, ಗುರುಗಳಿಂದ, ಪ್ರಭುಪಾದಿಂದ ತೋರ್ಸ್ಬೇಕು ಹಿಂಗೆ ಅವ್ರಿಗೆ. ನಾವು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು. ಆಕ್ಚುಲಿ ಆರತಿನ ಎಲ್ಲಾನು ಅವ್ರು ಮಾಡ್ತಾ ಇರೋದು. ಅವ್ರಿಗೆ ಆರತಿ ಮಾಡಬಾರ್ದು, ಫಸ್ಟ್ ತೋರಿಸ್ಬೇಕು, ಹಿಂಗೆ ತೋರಿಸ್ಬೇಕು. ಅಂದ್ರೆ ಅವ್ರಿಗೆ ಅವ್ರ ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಫಸ್ಟ್ ಅವ್ರ ಕೈ ಕೊಡೋ ರೀತಿ ಇದು, ಅವ್ರಿಗೆ ತೋರಿಸ್ಬೇಕು. ಆರತಿ ಮಾಡಬೇಡಿ, ನೆನ್ಪಿಟ್ಕೊಳ್ಳಿ, ಅವ್ರಿಗೆ ಆರತಿ ಮಾಡಬೇಡಿ. ಆರತಿ ಮಾಡಿದ್ರೆ ಮುಗ್ದೋಯ್ತು, ಎಲ್ಲ ಕ್ರಿಯೆ ಮುಗ್ದೋಯ್ತು, ಆರತಿ ಮಾಡಬೇಡಿ. ಸೊ ಅವ್ರಿಗೆ ಹಿಂಗೆ ತೋರಿಸಿ ಅವ್ರ ಕೈಗೆ ಇದನ್ನ ಕೊಡ್ತಾ ಇದೀವಿ ಅಂತ ಅರ್ಥ ತೋರಿಸ್ಬಿಟ್ಟು ಆಮೇಲೆ ಕೃಷ್ಣನ್ ಬನ್ನಿ. ಊದ್ಕಡಿನೂ ಅಷ್ಟೇ, ಆರತಿನೂ ಅಷ್ಟೇ. ಓಕೆ, ಈ ಊದ್ಕಡಿಗೆ ಸುಮ್ಮನೆ ಹಿಂಗೆ ತೋರಿಸಿ, ಅವ್ರಿಗೆ ತೋರಿಸ್ಬಿಟ್ಟು ಹೆಚ್ಕೊಂಡು ಆದ್ಮೇಲೆ ಹಿಂಗೆ ತೋರಿಸಿ ಆಮೇಲೆ ಶುರು ಮಾಡಿ. ಅವ್ರು ಮಾಡ್ತಾ ಇರೋದು, ನಾವು ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇರೋದು ಅಂತ. ನಮ್ಮ ಪೂಜೆಯಲ್ಲಿ ಸ್ವೀಕಾರ ಮಾಡ್ತಾನೆ ಭಗವಂತ, ನಾವು ಗುರುಗಳ ಕಡೆಯಿಂದ ಮಾಡ್ತಾ ಇರೋದು ಅಂತ ಅರ್ಥ. ಸೊ ಅವ್ರಿಗೆ ತೋರಿಸ್ಕೊಡಿ. ಓಕೆ, ಅದು ಹೇಳೋದು ಮಾಡ್ತಾ ಇದ್ವಿ. ನೆಕ್ಸ್ಟ್ ಈ ತರ ಇದಾಕೊಂಡ್ರಲ್ಲ, ಇದನ್ನು ಕೂಡ ಗುರುಗೆ ಹಿಂಗೆ ತೋರಿಸಿ ಪೂರ್ತಿ ಎಲ್ಲರಿಗೂ. ಎಲ್ಲಿಂದ ಟೋಟಲಿ ಷಡ್ಗೋಸ್ವಾಮಿಯಿಂದ, ಗುರುಗಳಿಂದ, ಪ್ರಭುಪಾದಿಂದ, ಗುರು ಮಹಾರಾಜಿಂದ. ಸೊ ನಿಮ್ ಗುರು ಮಹಾರಾಜ ಅಲ್ಲಿ ಇದ್ರೆ ಸೊ ತೋರ್ಸಾದ್ಮೇಲೆ ಆರತಿ ಮಾಡಿ. ಯಾವ ರೀತಿ, ಮುಖಕ್ಕೆ 3 ಫಸ್ಟ್, ಯಾವುದು ನೀರು, ಯಾವ್ದು ಮೇನ್ ಡಿಟಿ ಕೃಷ್ಣ ಇರ್ತಾನಲ್ಲ, ಕೃಷ್ಣಗೆ 3. ಸೊ ಕೃಷ್ಣಗೆ ಮುಖಕ್ಕೆ 3 ಆಯ್ತು. ಆಮೇಲೆ ಅವನು ಇದಕ್ಕೆ ಪೂರ್ತಿ ಬಾಡಿಗೆ 7. ಇದನ್ನ ಏನ್ ಕ್ರಿಯೆ ಇದು, ಮುಖಕ್ಕೆ 3 ಮಾಡಿದ್ದು ಅವನಿಗೆ ನೀರು ಕುಡಿಸ್ತಾ ಇರೋದು, ಅವನಿಗೆ ನೀರ್ನ ಇದರಿಂದ ಕುಡಿಸ್ತಾ ಇರೋದು. ಮತ್ತೆ 7 ರೌಂಡ್ ಮಾಡ್ತಾ ಇದೀವಲ್ಲ, ಆ 7 ರೌಂಡ್ ಕ್ರಿಯೆ ಏನಂತಂದ್ರೆ ಅವನ ಬಾಡಿ ಮೇಲೆ ನೀರು ಚೆಲ್ತಾ ಇರೋದು. ಹನಿಯಾಗಿ ಅವನ ಬಾಡಿ ಮೇಲೆ
ಅವ್ನ ಬಾಡಿಯಲ್ಲಿ ಹೀಟ್ ಆಗಿರುತ್ತಲ್ಲ, ಅದಕ್ಕೆ ನೀರು ಚೆಲ್ತಾ ಇರೋದು. ಸೊ ಅವನಿಗೆ ಪ್ರೋಕ್ಷಣೆ ಮಾಡ್ತಾ ಇರೋದು. ಮತ್ತೆ ಅದೇ ತರ ರಾಧಾರಾಣಿಗೆ ಮುಖಕ್ಕೆ 3, ಪೂರ್ತಿ ಬಾಡಿಗೆ 7. ಇಲ್ಲಿ ಇನ್ನೊಂದು ಮಾಡಿ, ಮುಖಕ್ಕೆ 3 ಆಯ್ತಾ, ಜಸ್ಟ್ ಇಮಿಡಿಯೇಟ್ ಆಗಿ ರಾಧಾರಾಣಿಗೆ 3, ಅವ್ರಿಬ್ರು ದೇಹಕ್ಕೂ ಸೇರಿ ಒಟ್ಟಿಗೆ 7 ರೌಂಡ್. ಒಟ್ಟಿಗೆ ಒಬ್ಬೊಬ್ಬರಿಗೆ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ 7 ರೌಂಡ್. ಸೊ ಅದನ್ನ ಅವರು ಮಾಡಾದ್ಮೇಲೆ ಇನ್ನೊಂದು ಮಾಡ್ಬೇಕು, ನೀವು ನೀರ್ನ ಒಂದು 4-5 ಡ್ರಾಪು ಯಾವ್ದ್ರಿಂದ ಫಸ್ಟ್ ನೀರು ತಗೊಂಡಿರ್ತೀರಲ್ಲ ನೀವು ಚಿಕ್ಕದು, ಅದಕ್ಕೆ ಹಿಂಗೆ ಬಿಡ್ಬೇಕು. ಒಂದಷ್ಟು ಬಿಡ್ಬೇಕು, ಒಂಚೂರು ಹರಿಯೋ ಥರ ಬಿಡಬೇಕು. ನೆಕ್ಸ್ಟು ಎರಡನೇ ಡಿ ಟಿ ಇರ್ತಾರೆ, 2 ಸೆಕೆಂಡ್ ಇವ್ರು ಇರ್ತಾರಲ್ಲ, ಯಾರು ನರಸಿಂಹ ಇರ್ತಾರೆ, ಯಾರು ಇನ್ನೊಬ್ರು ಇರ್ತಾರಲ್ಲ, ಅವ್ರಿಗೆ ನರಸಿಂಹ ಹೋಗ್ತೀರಾ. ನರಸಿಂಹ ಅಷ್ಟೇ ಮುಖಕ್ಕೆ 3, ಲಕ್ಷ್ಮೀದೇವಿಗೆ 5, ಲಕ್ಷ್ಮೀದೇವಿಗೆ 3, ಮತ್ತೆ ಟೋಟಲ್ ದೇಹಕ್ಕೆ 7 ಮಾಡ್ಬಿಟ್ಟು ಮತ್ತೆ ತಿರ್ಗಾ ಇದು ಮಾಡ್ಕೋಬೇಕು, ಬಿಡ್ಬೇಕು. ಅಂದ್ರೆ ಅವ್ರವ್ರಿಗೆ ಮಾಡಿದ್ದು ಅಲ್ಲಿ ಹೋಯ್ತು ಅಂತ ಅರ್ಥ. ನೆಕ್ಸ್ಟ್ ಅವ್ರಿಗೆ ಹೊಸ್ದಾಗಾಯ್ತು ಅಂತ. ಯಾಕೆ ಬಿಡ್ತಾ ಇದೀವಿ ಅಂತಂದ್ರೆ, ಅವ್ರು ಮಾಡಿದ್ದು ಕೊಟ್ರಿ, ಇನ್ನ ನೆಕ್ಸ್ಟ್ ಇರೋದೆಲ್ಲ ವಸ್ತು ಅಂತ ಅರ್ಥ. ತಿರ್ಗಾ ಇನ್ನೊಬ್ರು ಮಾಡಿದ್ವಿ, ಅವ್ರಿಗೆ ವಸ್ತು. ಆ ಥರ ಹಾಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಯಾರು ಇದ್ದಾರೆ ಪಂಚತತ್ವ ಮಾಡ್ತೀರಾ. ಪಂಚತತ್ವಗೆ ಟೋಟಲಿ ನೀವು ಎಲ್ಲಾರ್ಗು ಪ್ರತಿಯೊಬ್ಬರಿಗೂ ಮುಖಕ್ಕೆ ಮಾಡೋದು ಬೇಡ, ಟೋಟಲಿ ಎಲ್ಲಾರ್ಗು 7 ರೌಂಡ್ ಮಾಡಿ. ಎಲ್ಲಾರ್ಗು ಪಂಚತತ್ವ ಇರ್ತಾರಲ್ಲ, ಎಲ್ಲಾರ್ಗು 7 ರೌಂಡ್ ಮಾಡಿ ಹಾಕ್ಬಿಡಿ. ಸೊ ಮತ್ತೆ ತಿರ್ಗಾ ಅದಾದ್ಮೇಲೆ ತುಳಸಿ ಮರಕ್ಕೆ ಹೋಗ್ತಾರೆ. ತುಳಸಿ ಮರನಿಗೂ ಅಷ್ಟೇ ಮುಖಕ್ಕೆ 3, ಮತ್ತೆ ಎಲ್ಲಾರ್ಗು ಸೇರಿ ಟೋಟಲಿ 7 ರೌಂಡ್ ಹಾಕ್ಬಿಡಿ. ಮತ್ತೆ ತಿರ್ಗಾ ಪ್ರಹ್ಲಾದ್ ಮಹಾರಾಜ್ ಇದ್ರೆ ಬರ್ತೀರಾ, ಇಲ್ಲ ಅಂತಂದ್ರೆ ಇವ್ರಿದ್ರೆ ಸುದರ್ಶನ್ ಇದ್ರೆ ಬರ್ತೀರಾ. ಸುದರ್ಶನ್ಗೆ ಪ್ರಹ್ಲಾದ್ ಮಹಾರಾಜ್ಗೆ ಹೋಗಿ, ಆಮೇಲೆ ಅವ್ರಿಬ್ರು ಇಲ್ಲ ಅಂತಂದ್ರೆ ಈಗ ಹನುಮಾನ್ ಇದ್ರು, ಹನುಮಾನಿಗೆ ಬನ್ನಿ, ಹನುಮಾನ್ಗೂ ಮುಖಕ್ಕೆ ಮತ್ತೆ ಪೂರ್ತಿ ಹಾಕ್ಬಿಡಿ. ಮತ್ತೆ ತಿರ್ಗಾ ಇವ್ರಿಗೆ ಬಂದ್ರಿ, ಯಾರು ಷಡ್ಗೋಸ್ವಾಮಿ ಬಂದ್ರಿ, ಷಡ್ಗೋಸ್ವಾಮಿಗೆ 7 ಟೋಟಲಿ. ಮತ್ತೆ ಮಿಕ್ಕಿದ ಎಲ್ಲ ಇವ್ರು ಇರ್ತಾರೆ ಗುರುಗಳು, ಗುರು ಪರಂಪರೆಗೆ 3 ಸರಿ ಮಾಡಿ ಸಾಕು. 3 ಸರಿ ಚಿಕ್ಕದಾಗಿ ನೋಡಿ. ಗುರು ಪರಂಪರೆಗೆ ಇಷ್ಟೇ ಇರ್ತಾರೆ, ನೀವು ಯಾವುದೇ ಮನೆ ಇಷ್ಟೇ ಪಟ್ಟಿರ್ತಾರೆ. ಹಿಂಗೆ ಮಾಡ್ಬೇಕು, ಹಿಂಗೆ ಮಾಡಂಗಿಲ್ಲ, ಅರ್ಥ ಇಲ್ಲ ಅದು. ಸೊ ಚಿಕ್ಕದಾಗಿ ಹಿಂಗೆ ಮಾಡ್ಕೊಬರ್ತೀರಾ, ಚಿಕ್ಕದಾಗಿ ಮಾಡ್ಕೊಬಂದು ಅದನ್ನು ಕೂಡ ಎಲ್ಲಿವರೆಗೆ ಬರ್ತೀರಾ, ಪ್ರಭುಪಾದ್ಗೆ ಮುಂಚೆ ಬರ್ತೀರಾ. ಪ್ರಭುಪಾದ್ಗೆ ಅವ್ರಿಗೆ ಬರ್ತೀರಾ, ಪ್ರಭುಪಾದ್ ಮಾಡ್ಬಿಡಿ. ಪ್ರಭುಪಾದ್ಗೆ ಮುಂಚೆ ಎಲ್ಲಾರ್ಗು ಒಟ್ಟಿಗೆ ಮಾಡ್ಬಿಟ್ಟು ಒಂದೊಂದೇ ಸರಿ ಹಾಕ್ಬಿಡಿ. ಷಡ್ಗೋಸ್ವಾಮಿ ಎಲ್ಲ ಗುರು ಪರಂಪರೆ ಎಲ್ಲರಿಗೂ ಆಗಿದ ತಕ್ಷಣ ಒಂದ್ಸರಿ ಹಾಕಿ. ಪ್ರಭುಪಾದ್ಗೆ ಸಪ್ರೇಟ್ ಆಗಿ 7 ರೌಂಡ್ ಮಾಡ್ತೀರಾ, ಇಲ್ಲ 3 ರೌಂಡ್ ಮಾಡಿ, 3 ರೌಂಡ್ ಮಾಡಿ ಹಾಕ್ತೀರಾ. ಆಮೇಲೆ ಪ್ರಭುಪಾದ್ ಮಾಡಾದ್ಮೇಲೆ ಗುರುಗೆ ಒಂದ್ಸರಿ ಮಾಡ್ತೀರಾ, ಅವ್ರಿಗ ಹಾಕಾದ್ಮೇಲೆ ಆಚೆಗೆ ತಿರುಗ್ಕೋತೀರಾ. ಇದನ್ನೇನು ಎಲ್ಲಾರ್ಗು ಪೂರ್ತಿ ಮಾಡಂಗಿಲ್ಲ, ಬೇಡ, 7 ರೌಂಡ್ ಬೇಡ, ಎಲ್ಲರಿಗೂ ಆಗಿದೆಯಲ್ಲ. ಸೊ ಆಚೆ ಕಡೆ ಇರೋರಿಗೆ 3 ರೌಂಡ್ ಮಾಡ್ಬಿಟ್ಟು ಅದನ್ನ ಪೂರ್ತಿ ಹಾಕ್ಬಿಡಿ, ಪೂರ್ತಿಯಾಗಿ ಅದರೊಳಗೆ ಹೋಗ್ಬಿಡುವ. ಸೊ ನೀವು ಅದಕ್ಕೆ ಹಾಕೊಂಡ್ವಿ, ಇದರಿಂದ ಎಲ್ಲ ಭಗವಂತನಿಗೆ ಅರ್ಪಣೆ ಆಗಿದ್ದಿ ಎಲ್ಲ ಇಲ್ಲಿಗೆ ಬಂತು. ಇದನ್ನೇ ನಾವು ಪ್ರೋಕ್ಷಣೆ ಮಾಡ್ಕೊಳ್ಳಿ. ಲಾಸ್ಟ್ಗೆ ತೀರ್ಥ ಅಂತ ಇರ್ತೀವಲ್ಲ, ಎಲ್ಲರಿಗೂ ತಲೆ ಮೇಲೆ ಇದನ್ನೇ. ಸೊ ಇದು ಹಿಂಗೆ ಬರುತ್ತೆ. ಸೊ ಇದನ್ನ ಇಟ್ಬಿಡಿ, ಆಯ್ತಾ. ಇದಾದ್ಮೇಲೆ ಈಗ ನೀರು ಚೆಲ್ಲಿದ್ವಿ, ನೀರು ಒರೆಸ್ಬೇಕು, ಅವ್ರಿಗೆ ಸ್ನಾನ ಮಾಡಿ. ಇದು ನೋಡಿ, ಪೂಜಾ ವಿಧಾನದಲ್ಲಿ ಅವ್ರಿಗೆ ಎಲ್ಲಾ ತರ ಇದಕ್ಕೆ ಜಲ್ದಿರೋ ಪೂಜಾ ವಿಧಾನ ಬೇರೆನೂ ಇದೆ. ಅಲ್ಲಿ ಕೊಡ್ಬೇಕು, ಅಲ್ಲಿ ಉಜ್ಜಬೇಕು, ಮುಖ ತೊಳಸ್ಬೇಕು, ಅವ್ರಿಗೆ ಅದೆಲ್ಲ ಇದೆ, ಪೌಡರ್ಸ್ನು ಹಾಕ್ಬೇಕು, ಅದೆಲ್ಲ ಇದೆ. ಪೌಡರ್ಸ್ನು ಹಾಕಲ್ಲ, ಐ ಮೀನ್ ಅವ್ರಿಗೆ ಸೆಂಟ್ ಹಾಕ್ಬೇಕು, ಇದೆಲ್ಲ ಇದೆ, ಆ ಕ್ರಿಯೆ ಎಲ್ಲ ಇದೆ. ಸದ್ಯಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇಷ್ಟು ಮಾಡೋದು ಅಷ್ಟೇ. ಪೂಜಾ ವಿಧಾನದಲ್ಲೂ ಕೂಡ ಅವ್ರಿಗೆ ಈಗ ಸ್ನಾನ ಮಾಡಿದ ರೀತಿ ಆಯ್ತು, ಮೈ ಒರೆಸ್ಬೇಕು. ಈಗ ಖರ್ಚಿಪ್ ತಗೋತೀವಿ, ಅವಾಗ ಖರ್ಚಿಪ್ ತಗೊಂಡಾಗ ಇದರಲ್ಲಿ ಖರ್ಚಿಪ್ ಹಿಂಗಿರುತ್ತಲ್ವಾ. ಸೊ ಇದನ್ನ 4 ಫೋಲ್ಡ್ ಮಾಡಿ, 1, 2, ಓಕೆ. ಖರ್ಚಿಪ್ ಈ ತರ 4 ಫೋಲ್ಡ್ ಮಾಡಾದ್ಮೇಲೆ ಈ ತರ ಇಷ್ಟಾಗ್ಲ ಆಯ್ತು. ಇಷ್ಟಾಗ್ಲ ಆಗಿದ್ದನ್ನ ನೀವು ಈ ತರ ಮಾಡ್ಕೊಳ್ಳಿ, ಈ ತರ ಈ ಶೇಪ್ ಮಾಡ್ಕೊಂಡು, ಈ ಶೇಪ್ ಮಾಡ್ಕೊಂಡು ಇದನ್ನ ಹಿಂಗೆ ಇಟ್ಕೊಬೇಕು. ಈ ಬೆರಳು ಆ ಕಡೆ, ಕಿರು ಬೆರಳು ಹೆಬ್ಬೆಟ್ಟು ಆ ಕಡೆ ಈ ಕಡೆ ಇಟ್ಕೊಬೇಕು. ಮಧ್ಯ ಇದು ಇಟ್ಕೋಬೇಕು, ಹಿಂಗೆ ಇಟ್ಕೊಬೇಕು. ಹಿಂಗೆ ಇಟ್ಕೊಂಡಾದ್ಮೇಲೆ ಇದನ್ನ ವರ್ಷ ರೀತಿ, ಯಾವ ರೀತಿ, ಸೇಮ್ ನಾವೇನು ಮೊದಲನೇ ಮೇನ್ ಡಿಟಿ ಇದಾರಲ್ಲ ಕೃಷ್ಣ, ರಾಧಾಕೃಷ್ಣ, ಅವ್ರಿಗೆ ಎಲ್ಲಿಂದ ಒರ್ಸ್ಕೊಬತ್ತೀರಾ, ಇದನ್ನ ಪಾದದಿಂದ ಹೋಗ್ಬಾರ್ದು, ಮುಖದಿಂದ. ಮುಖಕ್ಕೆ 3 ಸೇಮ್ ಪ್ರೊಸೆಸ್ ಇದೆಯಲ್ಲ, ಅದು ಎದೆ ಭಾಗಕ್ಕೆ 2, ಪಾದಕ್ಕೆ 4 ಒರೆಸ್ತೀವಿ ಅದನ್ನ. ಮತ್ತೆ ತಿರ್ಗಾ ರಾಧಾರಾಣಿಗೆ ಅದೇ ತರ ಮಾಡ್ತೀವಿ, ಇಲ್ಲ ಲಕ್ಷ್ಮೀದೇವಿ ಇದ್ರೆ ಅದೇ ತರ ಮಾಡ್ತೀವಿ. ಲಕ್ಷ್ಮೀದೇವಿಗೆ ಫಸ್ಟ್ 3, 2, 4 ಅದೇ ಓಕೆ. ಸೊ ಟೋಟಲಿ 7 ರೌಂಡ್.
ಟೋಟಲಿ 7 ರೌಂಡ್ ಒರೆಸ್ತೀರ. ಅವ್ರ ದೇಹನ ಪೂರ್ತಿ ಒರೆಸೋದ್ರಿ ಕ್ರಿಯೆ. ಸೊ ಎಲ್ಲ ಸೂಕ್ಷ್ಮವಾಗಿ ನಡೀತಾ ಇರೋದು ಇದು. ಸೊ ಅದನ್ನ ತಲುಪ್ತಾ ಇರ್ತಾರೆ, ಭಗವಂತನ ತಲುಪ್ತಾ ಇರ್ತಾರೆ ನಾವು 7 ರೌಂಡ್. ಸೊ ಮತ್ತೆ ತಿರ್ಗಾ ನರಸಿಂಹಗೆ ಅದೇ ಥರ ಎಲ್ಲರಿಗೂ ಏನೇನು ಪ್ರೊಸೆಸ್ ಇತ್ತು ಅದು ಸೇಮ್ ಎಲ್ಲ ಪ್ರೊಸೆಸ್ ಮಾಡ್ತಾ ಬರುತ್ತೆ. ಲಾಸ್ಟ್ಗೆ ಗುರು ಆಯಿತು. ಆಮೇಲೆ ಎಲ್ಲರಿಗೂ ಸೇರಿ 7 ರೌಂಡ್, ಎಲ್ಲರಿಗೂ ಸೇರಿ 7. ಇನ್ನು ಬಾಕಿ ಮಿಕ್ಕಿದಾಗ ಸ್ವಲ್ಪ ಸ್ವಲ್ಪ ಒರೆಸೋದು ಏನಾರು ಇದ್ರೆ ಅದು ಅಲ್ಲೂ ಒರೆಸೋಗ್ಲಿಂತ 7 ರೌಂಡ್. ಆಮೇಲೆ ಆಚೆ ಕಡೆಯವ್ರಿಗೆ ಇರೋ ಜನಕ್ಕೆ ಅವ್ರಿಗೂ ನೀರು ಚೆಲ್ಲಿದಿರಲ್ಲ ಅವ್ರಿಗೂ ಒರೆಸ್ಬೇಕು. ಸೊ ಅದಾದ್ಮೇಲೆ ಇದನ್ನ ಮಾಡ್ತೀರಾ, ಕೈ ತೊಳ್ಕೊತೀರಾ. ಮತ್ತೆ ಪ್ರತಿಯೊಂದು ಆದಾಗ್ಲೂ ಕೈ ತೊಳ್ಕೊಬೇಕು ಹೇಳ್ತಾರ ನಾನು. ಪ್ರತಿಯೊಂದು ಆದ್ಮೇಲೂ ಕೈ ತೊಳ್ಕೊಬೇಕು. ಮತ್ತೆ ಅದಕ್ಕೂ ಕೂಡ ಇವಕ್ಕೂ ಉದಾಹರಣೆ ಇದಕ್ಕೆ ತಗೊಂಡ್ರಲ್ಲ, ಇದಕ್ಕೂ ಕೂಡ ನೀರು ಹಾಕೊಬೇಕು ದೇವ್ರದ್ದು. ಕೈ ತೊಳ್ಕೊಂಡಾದ್ಮೇಲೆ ಇದಕ್ಕೂ ಕೂಡ ಖರ್ಚಿಕ್ಕೂ ನೀರು ಹಾಕೋಬೇಕು. ಸೊ ಎಲ್ಲಾ ಟೈಮಲ್ಲೂ ಗಂಟೆ ಬಿಡಬಾರ್ದು ನೀವು. ಗಂಟೆ ಇಲ್ದರೆ ಪೂಜೆ ನಡೆಯೋದೇ ಇಲ್ಲ. ನೀವ್ ಏನೇನ್ ಮಾಡ್ತಾ ಇದ್ರೋ ಅದು ಎಲ್ಲದಕ್ಕೂ ಗಂಟೆ ಇರ್ಲೇಬೇಕು. ನಾನು ಗಂಟೆ ಆಡಾಡ್ತಾರೆ ಇಲ್ಲಿ ಹಿಂಗ್ ಮಾಡ್ಲೇಬೇಕು, ಗಂಟೆ ಇರ್ಲೇಬೇಕು. ಗಂಟೆ ಪ್ರತೀಕ ಸೊ ಪೂಜೆದು. ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ, ಹೂವು ತಗೋತೀರಾ. ಹೂವಾಗೆ ತಗೊಳಕ್ ಮುಂಚೆ ಇದಕ್ಕೆ ಕೃಷ್ಣ ಇದು ಯಾವ್ದು ದೇವ್ರ ಬಟ್ಲಿಂದ ನೀರ್ನ ಹಾಕೋತೀರಾ. ಎಲ್ಲಿ ಇಟ್ಕೋತೀರೋ ಅದೇ ಭಾಗಕ್ಕೆ ಹಾಕೋತೀರಾ. ಪ್ರತಿಯೊಂದು ಕ್ರಿಯೆಯಲ್ಲೂ ಅಷ್ಟೇ. ಸೊ ಇದನ್ನ ಪಾದಕ್ಕೆ ಮಾತ್ರ 4 ರೌಂಡ್ ಮಾಡ್ಬೇಕು. ಅದೇ ಕೃಷ್ಣನ ಪಾದಕ್ಕೂ 4, ರಾಧಾ ಪಾದಕ್ಕೂ 4 ಮಾಡ್ಬಿಟ್ಟು ಒಂದು ಹೂನ ತೆಗೆದು ಅವ್ರ ಪಾದಕ್ಕೆ ಇಡಬೇಕು. ಇದರಲ್ಲಿ ಬಿಡಿ ಹೂವು ಇರ್ತವೆ, ಹಾರ ಇರಬಾರ್ದು. ಇದರಲ್ಲಿ ಬಿಡಿ ಹೂವುಗಳು ಇರ್ತವೆ ಇದರಲ್ಲಿ. ಸೊ ನೀವೆಷ್ಟು ದೇವ್ರು ಇರ್ತಾರೋ ಅಷ್ಟು ಹೂವು ಅಟ್ಲೀಸ್ಟ್ ಇರ್ಬೇಕು ಇಲ್ಲಿ, ಎಲ್ಲಾ ಗುರುಗೂ ಸೇರಿ ಅದೆಲ್ಲ. ಸೊ ಅಷ್ಟು ಹೂವನ ಇಟ್ಕೊಂಡಿರ್ಬೇಕು ಮಿನಿಮಮು. ಸೊ ಒಂದನ್ನ ಅವ್ರ ಪಾದಕ್ಕೆ ಹಾಕ್ತೀರಾ, ಮತ್ತೆ ರಾಧಾರಾಣಿ ಪಾದಕ್ಕೆ ಒಂದು ಹಾಕ್ತೀರಾ, 2 ಆಗ್ತದೆ. ನೆಕ್ಸ್ಟ್ ನರಸಿಂಹಂಗೆ ಬರ್ತೀರಾ, ನರಸಿಂಹಂಗೂ ಅಷ್ಟೇ. ನೆಕ್ಸ್ಟ್ ಇವ್ರಿಗೆ ಬರ್ತೀರಾ, ಯಾರಿಗೆ ಪಂಚತತ್ವಕ್ಕೆ ಬರ್ತೀರಾ, ಪಂಚತತ್ವಕ್ಕೂ ಒಂದು ಪಂಚತತ್ವಕ್ಕೆ ನಿಮ್ಮ ಹತ್ರ ಹೂವು ಜಾಸ್ತಿ ಇದ್ರೆ ಎಲ್ಲಾರ್ಗು ಒಂದೊಂದು ಇಡಿ. ಯಾರಿಗೆ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತಾಚಾರ್ಯ, ಗದಾಧರ್ ಪಂಡಿತ್, ಶಿವಾತ್ ಪಂಡಿತ್ಗೆ ಒಂದೊಬ್ಬೊಬ್ರಿಗೊಂದು ಇಡಿ. ಇಲ್ವಾ ಜಸ್ಟ್ ಒಂದು ಹೂವನ ಎಲ್ಲಾರ್ಗು ಸೇರಿಸಿ ಇಟ್ಬಿಡಿ, ಜಾಸ್ತಿ ಹೂವು ಇಲ್ಲ ಅಂತ. ನೆಕ್ಸ್ಟ್ ಇವ್ರಿಗೆ ಬರ್ತೀರಾ, ತುಳಸಿ ಮಹಾರಾಣಿಗೆ ಬರ್ತೀರಾ. ತುಳಸಿ ಮಹಾರಾಣಿಗೆ ಸೇಮ್ ಪ್ರೊಸೆಸ್, ಪಾದಕ್ಕೆ ಮಾತ್ರ ಮಾಡ್ಬೇಕು ಇಲ್ಲಿ ಆರತಿ 4 ರೌಂಡು. ಎಲ್ಲಾರ ಪಾದಕ್ಕೂ 4 ರೌಂಡ್ ಇದು, ಪಾದಕ್ಕೆ ಮಾತ್ರ. ಸೊ ಪಾದಕ್ಕೆ ಒಂದೊಂದು ಹೂವು ಇಡ್ತಾ ಬರ್ತೀರಾ ಆದಂಗೆ. ಸೊ ಇದಕ್ಕೆ ಹೋಗ್ತೀರಾ, ವೃಂದೇ ದೇವಿಗೆ ಒಂದು ಹೂವು ಇಡ್ತೀರಾ. ನೆಕ್ಸ್ಟ್ ಇವ್ರಿಗೆ ಬರ್ತೀರಾ, ಅವ್ರಿಗೆ ಸುದರ್ಶನ್ ಇದ್ರೆ ಬರ್ತೀರಾ, ಇಲ್ಲ ಇದಕ್ಕೆ ಬರ್ತೀರಾ, ಇಲ್ಲ ಹನುಮಾನ್ ಇದ್ರೆ ಬರ್ತೀರಾ. ಅವ್ರವ್ರ ಪಾದಕ್ಕೂ ಒಂದೊಂದು ಇಡ್ಕೋಬೇಕು. ಷಡ್ಗೋಸ್ವಾಮಿಗೆ ಬರ್ತೀರಾ, ಷಡ್ಗೋಸ್ವಾಮಿಗೆ ಒಂದು ಹೂವು ಇಡಬೇಕು. ಪಂಚತತ್ವ ಗುರು ಪರಂಪರೆಗೆ ಬರ್ತೀರಾ, ಗುರು ಪರಂಪರೆಗೆ ಇದ್ರೆ ಎಲ್ಲಾರ್ಗು ಒಂದೊಂದು ಇಡಿ. ಗುರು ಪರಂಪರಾ ಅಂದ್ರೆ ಏನು, ಪರಂಪರೆಯಿಂದ ಎಲ್ಲಾರ್ಗು. ಸೊ ಯಾರೋ 5 ಜನ ಇರ್ತೀರ, ನಾರ್ಮಲ್ ಆಗಿ 5 ಜನ ಇರ್ತಾರೆ. 5 ಜನ ಪ್ರಭುಪಾದಿಂದ ಸೇರಿಸಿ 5 ಜನಕ್ಕೂ ಒಂದೊಂದು ಹೂವು ಇದ್ರೆ ಇಡಿ, ಇಲ್ಲ ಒಂದೇ ಹೂವನ 5 ಜನಕ್ಕೂ ಸೇರಿಸಿ ಇಡಿ, ಏನ್ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಗುರು ಮಹಾರಾಜ್ ಇದ್ರೆ ನಿಮ್ಮ ಮಾಟ್ರಲ್ಲಿ ಗುರು ಮಹಾರಾಜ್ ಒಂದು ಇಡಿ. ನೆಕ್ಸ್ಟ್ ಆಚೆ ಕಡೆ ಮಾಡ್ತೀರಾ. ಇದನ್ನ 7 ರೌಂಡ್ ಮಾಡೋ ಅವಶ್ಯಕತೆ ಇಲ್ಲ. ಹೂವನ 7 ರೌಂಡ್ ಇದು ಆಚೆ ಕಡೆಗೆ ಎಲ್ಲರಿಗೂ ಮಾಡ್ಬಿಟ್ಟು ಅದನ್ನ ಒಂದು ಸಪ್ರೇಟ್ ಆಗಿ ಇಡಿ. ಆಚೆ ಕಡೆ ಮಾಡಾದ್ಮೇಲೆ ಇನ್ನೊಂದು ಕ್ರಿಯೆ ಇದೆ ಇಲ್ಲಿ. ಈಗ ಒಂದೇ ಒಂದು ಲಾಸ್ಟ್ ಒಂದೇ ಒಂದು ಉಳಿಸ್ಕೊಬೇಕು ನೀವು. ಒಂದೇ ಒಂದು ಮಿಕ್ಕಿದೆಲ್ಲ ಇಟ್ಕೊಂಡ್ ಬಂದ್ಬಿಡ್ಬೇಕು. ಒಂದೇ ಒಂದು ಉಳಿಸ್ಕೊಂಡಿರ್ತೀರಾ. ಈ ಒಂದು ಹೂವನ್ನ ಆಚೆಗೆ ಮಾಡ್ತೀರಲ್ಲ, ಇದನ್ನ ಏನ್ ಮಾಡಿ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ಳಿ. ಹಿಂಗೆ ಅಲ್ಲೇ ಪಕ್ಕದಲ್ಲೇ ಎತ್ತಿಟ್ಕೊಂಡು ಇವಾಗ ಎಲ್ಲಾರ ಪಾದದಿಂದ ಯಾರ್ಯಾರ್ದು, ಕೃಷ್ಣ ರಾಧಾಕೃಷ್ಣ ಇರ್ಬೋದು, ಇಲ್ಲ ನರಸಿಂಹ ಇರ್ಬೋದು, ಇಲ್ಲ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು ಇರ್ಬೋದು, ಇವ್ರ ಪಾದ ಇಲ್ಲ ನರಸಿಂಹ ಇದ್ರೆ, ಇಲ್ಲ ರಾಮ ಇದ್ರೆ, ಅವ್ರ ಪಾದದಿಂದ ಮುಖ್ಯವಾಗಿರತ್ತಾರಲ್ಲ ಭಗವಂತ, ಅವ್ರ ಪಾದದಿಂದ ಇಟ್ಕೊಳ್ಳಿ. ಒಂದೊಂದು ಹೂವು ಎತ್ಕೊಳ್ಳಿ. 2 ಹೂವು ಇದ್ರೆ, ಒಂದೇ ಹೂವು ಇದ್ರೆ ಎತ್ಕೊಂಬೇಡಿ, 2 ಹೂವು ಇದ್ರೆ ಒಂದೊಂದು ಎತ್ಕೊಳ್ಳಿ. ಸೊ ಎಲ್ಲಾರ ಪಾದದಿಂದ ಎತ್ಕೊಂಡು ಇದನ್ನ ನೀವು ಯಾರ್ಯಾರು ಕೊಡ್ಬೇಕು, ಎಲ್ಲಿ ಚೈತನ್ಯ ಮಹಾಪ್ರಭು ಅವ್ರಿಗೆ ಎತ್ಕೊಂಡಿದ್ರೆ ತೆಗೆದು ಅದನ್ನ ನೀವು ಫಸ್ಟ್ ವೃಂದೇ ದೇವಿ ಕೊಡ್ಬೇಕು, ತುಳಸಿ ಮಹಾರಾಣಿಗೆ ಕೊಡ್ಬೇಕು. ಆಮೇಲೆ ಪಂಚತತ್ವಕ್ಕೆ ಬೇಡ ಇಲ್ಲಿ, ಸೊ ಆಲ್ರೆಡಿ ಅಲ್ಲಿ ಆಗಿರುತ್ತೆ. ಸೊ ವೃಂದೇ ದೇವಿ ಕೊಡ್ತೀರಾ. ಆಮೇಲೆ ಅದನ್ನ ಸುದರ್ಶನ್ ಭಗವಾನ್ ಇದ್ರೆ ಕೊಡ್ತೀರಾ, ಇಲ್ಲ ಹನುಮಾನ್ ಇದ್ರೆ ಕೊಡ್ತೀರಾ. ಸೊ ಇವ್ರಿಗೆಲ್ಲರೂ ಕೊಡೋದು ಅಂದ್ರೆ ಏನರ್ಥ, ತಗೊಂತೀರಾ ಆ ಹೂವುಗಳು ಹಿಂಗ್ ತಗೋತಿರಲ್ಲ, ಅವ್ರ ಹತ್ರ ಹಿಡಿದ್ಬಿಟ್ಟು, ಅಂದ್ರೆ ಮೂಗ್ ಹತ್ರ ಹಿಡಿದ್ಬಿಟ್ಟು ಅವ್ರ ಸ್ಮೆಲ್ ನೋಡಕ್ ಕೊಡೋದು. ನಾವು ನೋಡ್ತೀವಲ್ಲ, ಅವರು ಕೊಡ್ತಾ ಇರೋದು ಭಗವಂತನಿಂದ ಆಗಿದೆ ಬಂದ್ಬಿಟ್ಟು ಅವರು ಕೊಡ್ತಾ ಇರೋದು. ನೀವು ಅವ್ರ ಮೂಗ್ ಹತ್ರ ಹಿಡಿತೀರಾ. ಸೊ ಯಾರ ಹತ್ರ ವೃಂದೇ ದೇವಿ ಹತ್ರ ಹಿಡಿತೀರಾ. ವೃಂದೇ ದೇವಿ ಆದ್ಮೇಲೆ ಇವ್ರಿಗೆ ಬರ್ತೀರಾ, ಸುದರ್ಶನ್ ಬರ್ತೀರಾ. ಸುದರ್ಶನ್ ಆದ್ಮೇಲೆ ಹನುಮಾನ್ ಇದ್ರೆ ಹನುಮಾನ್, ಇಲ್ಲ ಅಂತಂದ್ರೆ ಪ್ರಹ್ಲಾದ್ ಮಹಾರಾಜ್ಗೆ ಹೋಗ್ತೀರಾ. ಆದ್ಮೇಲೆ ಷಡ್ಗೋಸ್ವಾಮಿಗೆ ಬರ್ತೀರಾ. ಷಡ್ಗೋಸ್ವಾಮಿಗೂ ಎಲ್ಲರಿಗೂ ಹಿಂಗೆ ಕೊಡ್ಬೇಕು, ಹಿಂಗೆ ಕೊಟ್ಕೊ ಬರ್ತೀರಾ. ಆಮೇಲೆ
ಪಕ್ಕದಲ್ಲಿ ಇರೋರಿಗೆ ಬಲದೇವ್ ಕೊಡ್ತೀರಾ, ಆಮೇಲೆ ಇವ್ರಿಗೆ ಜಗನ್ನಾಥ್ ಬಾಬಾ ಸಿಂಗ್ ಮಾಮಜಾಯಿ ಕೊಡ್ತೀರಾ, ಆಮೇಲೆ ಭಕ್ತಿವಿನೋದ್ ಕೊಡ್ತೀರಾ, ಆಮೇಲೆ ಗೌರ್ ಕಿಶೋರ್ ಬಾಬಾಜಿ ಮಾರ್ಗ್ ಕೊಡ್ತೀರಾ, ಆಮೇಲೆ ಇವರು ಕೊಡ್ತೀರಾ ಯಾರೋ ಭಕ್ತಿ ಅಂತ, ಆಮೇಲೆ ಪ್ರಭುಪಾದ್ ಕೊಡ್ತೀರಾ, ಆಮೇಲೆ ಗುರು ಕೊಡ್ತೀರಾ. ಸೊ ಇದನ್ನ ಜಸ್ಟ್ ಹಿಂಗ್ ಮಾಡ್ಕೊಂಬರೋದು ಅಷ್ಟೇ. ಹಿಂಗ್ ಮಾಡ್ಕೊಂಡ್ ಲಾಸ್ಟ್ ನಿಲ್ಲಿಸ್ತೀರ. ಆಮೇಲೆ ಇದನ್ನ ಆಚೆಗೆ ಕೊಡ್ತೀರಾ. ಯಾರು ಆಚೆ ಕಡೆ ಪ್ರಭುಪಾದ್ ಇದ್ರೆ ಇದನ್ನ ಅಲ್ಲಿ ಕೊಡೋಂತ ಅವಶ್ಯಕತೆ ಯಾರಿಗೆ? ಗುರು ಹತ್ರ ಬಂದ್ರಿ, ಪ್ರಭುಪಾದ್ಗೆ ಅಲ್ಲಿ ಕೊಡೋಂತ ಅವಶ್ಯಕತೆ ಇಲ್ಲ. ಗುರುವರ್ಗ್ ಕೊಟ್ರಿ, ಆಚೆ ಕೊಡಿ. ಯಾರು ಕೊಡ್ತೀರಾ? ಪ್ರಭುಪಾದ್ ಆಚೆ ಕಡೆ ಇದ್ರೆ ಕೊಡ್ತೀರಾ. ಪ್ರಭುಪಾದ್ಗೆ ಅವ್ರು ತಗೊಂಡೋಗಿ ಕೊಡ್ತಾರೆ. ಪ್ರಭುಪಾದ್ ಕೊಟ್ಟಾದ್ಮೇಲೆ ಎಲ್ಲರಿಗೂ ಕೊಡ್ತಾರೆ. ಎಲ್ಲರಿಗೂ ಕೊಡೋದು ಹೆಂಗೆ? ಇದನ್ನ ಫಸ್ಟ್ ಯಾರು ಮುಖ್ಯವಾಗಿರ್ತಾರೋ ಅವರು ಕೊಡ್ಬೇಕು, ಆಮೇಲೆ ಅವ್ರಿಂದ ಕೆಳಗಡೆ ಇರೋರಿಗೆ, ಅವ್ರ ಕೆಳಗಡೆ ಇರೋರಿಗೆ, ಆಮೇಲೆ ಲಾಸ್ಟ್ಗೆ ಎಲ್ಲಾರ್ಗು ಕೊಟ್ಕೊಂಡ್ಬರ್ತೀರಲ್ವಾ. ಕೊಟ್ಕೊಂಡ್ಬಂದ್ಮೇಲೆ ಒಂದ್ ಕಡೆ ಇಡ್ತೀರ. ಅದನ್ನ ಒಂದ್ ಕಡೆ ಇಟ್ಟಾದ್ಮೇಲೆ ಅದನ್ನ ಯಾರ್ಯಾರು ಬರ್ತಾರೋ ಅದನ್ನ ಸ್ಮೆಲ್ ಮಾಡ್ತಾ ಇರ್ತಾರೆ. ಅದು ಬೆಳಿಗ್ಗೆ ಸಂಜೆವರೆಗೂ ಅಲ್ಲೇ ಇರುತ್ತೆ. ಬಂದವರೆಲ್ಲ ಅದನ್ನ ಸ್ಮೆಲ್ ಮಾಡ್ತಾರೆ. ಓಕೆ, ಅದನ್ನ ಭಗವಂತನ ಪ್ರಸಾದ. ಓಕೆ, ಇಷ್ಟು ಹೂವ ಕ್ರಿಯೆ. ಹೂವ ಕ್ರಿಯೆ ಆದ್ಮೇಲೆ ಆರತಿ. ಯಾವುದು ಇದು? ಚಾಮರಲ್ಲಿ ಎರಡು ರೀತಿ ಇದೆ. ಒಂದು ಇದು ಗರಿ ಇದಿರುತ್ತಲ್ಲ, ಒಂದು ಉದ್ದದ ಬಾಲ ಇರುತ್ತಲ್ಲ, ಬಾಲದ ತರ ಇರುತ್ತಲ್ಲ, ಅದಕ್ಕೆ ನಾವು ಚಾಮರ್ ಅಂತೀವಿ. ಅದೊಂದು ಪ್ರಾಣಿ ಕೂದಲಿಂದ ಮಾಡಿರೋದು, ಅದಕ್ಕೆ ಚಾಮರ್ ಅಂತ ಹೇಳ್ತೀವಲ್ಲ. ಉದ್ದುದ ಬಾಲ್ ತರ ಇರುತ್ತಲ್ಲ ವೈಟ್ಗೆ. ಸೊ ಅದನ್ನ ಮಾಡ್ತೀರಾ. ಅದನ್ನು ಕೂಡ ಅಷ್ಟೇ, ಫಸ್ಟ್ ಕೃಷ್ಣನ್ಗೆ, ರಾಧಾಗೆ, ನರಸಿಂಹಗೆ ಸೇಮ್ ಎಲ್ಲ ಪ್ರೊಸೆಸ್. ನಿಮ್ಗೆ ಅನುಕೂಲ ಇದ್ದಂಗೆ 3 ಸರಿ ಮಾಡ್ಬೋದು, ಇಲ್ಲ 7 ಸರಿ ಹಿಂಗೆ ಹೊಡಿಬೋದು, ಇಲ್ಲ ಹಿಂಗೆ ಹೊಡಿಬೋದು. ಸೊ ಹಿಂಗೆ ಮಾಡ್ಕೊಬರ್ತಾರೆ. ಟೋಟಲ್ ಎಲ್ಲಾರ್ಗು ಸೇರಿ ಒಂದ್ಸರಿ ಹೊಡಿತೀರಾ, ಗಾಳಿ ಹೊಡಿತೀರಾ. ಅವ್ರಿಗೆ ಗಾಳಿ ಬೀಸ್ತಾ ಇರೋದು ಎಲ್ಲ ಮಾಡಿ ಸುಸ್ತಾಗಿದೆಯಲ್ಲ, ಅವ್ರಿಗೆ ಬೀಸಣಿಗೆ ಆಗ್ತಾ ಇರೋದು ಇದು ಕ್ರಿಯೆ. ಸೊ ಇದು ನೋಡ್ಕೊಳ್ಳಿ. ಸೊ ನೀವು ಅವರು ಪೋಟು ತಾಕತ್ತರ ಹೊಡಿಬೇಡಿ, ಗಾಳಿ ಬೀಳ್ಸ್ಬೇಕಲ್ಲ ಅಂದ್ಬಿಟ್ಟು ಜೋರಾಗಿ ಹೊಡಿಬೇಡಿ. ಜಸ್ಟ್ ಕ್ರಿಯೆ ಮಾಡಿ, ಅವ್ರಿಗೆ ಸ್ವಲ್ಪ ತಲುಪುತ್ತೆ ಅದು. ನೀವು ಕ್ರಿಯೆ ಮಾಡಿ, ಸ್ವಲ್ಪ ದೂರದಿಂದನೇ ಮಾಡಿ, ಪರವಾಗಿಲ್ಲ. ನೀವು ನೋಡಿರ್ಬೋದು ಮಾಯಾಪುರಲ್ಲೆಲ್ಲ ದುಡ್ದಿರ್ತಾರೆ, ಇವ್ರು ಕೆಳಗಡೆ ನಿಂತಿರ್ತಾರೆ, ಇವ್ರು ಸುಮ್ಮನೆ ಹಿಂಗೆ ಅಂತ ಇರ್ತಾರೆ ಅಷ್ಟೇ, ಗೊತ್ತಾ? ಆ ಗಾಳಿ ಎಲ್ಲ ಹೋಗುತ್ತೆ, ಸುಮ್ಮನೆ ಹಿಂಗೆ ಮಾಡ್ತಾರೆ ಅವರು. ಆದ್ರೆ ಕ್ರಿಯೆ ಅಷ್ಟೇ, ನೀವು ಆ ಕ್ರಿಯೆ ಮುಖಾಂತರ ಅವ್ರಿಗೆ ತಲುಪುತ್ತೆ. ಸೊ ಆ ಥರ ಅವ್ರಿಗೆ ಗಾಳಿ ಬೀಸ್ತೀರಾ. ಮತ್ತೆ ಈ ಚಾಮರ್ ಆದ್ಮೇಲೆ ಪಿಕಾಕ್ನು ಕೂಡ ತಗೋತೀರಾ. ಪಿಕಾಕ್ನು ಅಷ್ಟೇ ನಿಮ್ಮ ಸಮಯ ಇದ್ದಂಗೆ. ಇಲ್ಲ ಎಲ್ಲರಿಗೂ ಒಟ್ಟಿಗೆ ಸಮಯ ಇಲ್ಲ ಅಂದ್ರೆ ಎಲ್ಲಾರ್ಗು ಒಟ್ಟಿಗೆ ಒಂದೇ ಸರಿ ಮಾಡಿ. ಸಮಯ ಇತ್ತ ಕೃಷ್ಣಂಗೆ, ರಾಧಾಗೆ ಸಪ್ರೇಟ್ ಅಲ್ಲಿಂದ ಮಾಡ್ಕೊಬನ್ನಿ. ಪ್ರತಿಯೊಬ್ಬರಿಗೂ ಮಾಡ್ತಾ ಹೋಗಿ, ಎಲ್ಲಾರ್ಗು ಒಂದು ಮಾಡಿ ಆದ್ಮೇಲೆ ಇಡ್ತೀರಾ. ಸೊ ಇದಾದ್ಮೇಲೆ ಇದಕ್ಕೆ ಬಿ ಆಯ್ತು. ಸೊ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಆದ್ಮೇಲೆ ಶಂಖ ಓದ್ಬೇಕು. 3 ಸರಿ ಶಂಖ ಓದ್ಬೇಕು. ಫಸ್ಟ್ ಇನ್ನೊಂದು ಕ್ರಿಯೆ ಮಾಡಕ್ ಮುಂಚೆ ಶಂಖ ಓದ್ಬೇಕು. ಶುರು ಮಾಡಕ್ ಮುಂಚೆ ಒಂದ್ಸರಿ ಶಂಖ ಓದಿರ್ಬೇಕು, ಶಂಖ ಇದ್ದರೆ. ಇಲ್ಲ ಅಂದ್ರೆ ಡೈರೆಕ್ಟ್ ಶುರು ಮಾಡ್ತೀರಾ. ಲಾಸ್ಟಲ್ಲೂ ಅಷ್ಟೇ ಶಂಖ ಇದ್ರೆ ಓದ್ತೀರಾ. ಇದೆಲ್ಲ ಟೆಂಪಲ್ ನಡೆಯೋ ಕ್ರಿಯೆ, ಮನೆಯಲ್ಲಿ ಆಗೋದಿಲ್ಲ. ಸೊ ಜಸ್ಟ್ ಇದ್ರೆ, ನೀವು ಶಂಖ ಇದ್ರೆ ಅಕಸ್ಮಾತ್ ಶಂಖ ತಗೊಂಡು ಇಟ್ಕೊಬಿಟ್ಟಿರ್ತೀರಾ, ಯೂಸ್ ಮಾಡಿ. ಸೊ ಜಸ್ಟ್ ಸಿಂಪಲ್ ಆಗಿ 3 ಸರಿ ಫಸ್ಟ್ ಓದಿ, ಆಮೇಲೆ ಲಾಸ್ಟ್ ಓದಿ. ಸೊ ಎಲ್ಲಾರನ್ನೂ ಎಬ್ಬಿಸ್ಬೇಕಲ್ಲ ಅಂದ್ಬಿಟ್ಟು ಜೊಯೋ ಅಂತ ಓದ್ಬಿಟ್ಟಿರ. ಆಮೇಲೆ ಸುಮ್ಮನೆ ಅದೇ ಒಂದು ರಿಸ್ಕ್ ಆಗ್ಬಿಟ್ಟು ನೀನ್ ಒಳ್ಳೆ ಶಂಖ ಓದ್ಕೊಂಡು ಕೂತ್ಕತಿ ಅಂದ್ಬಿಟ್ಟು ಆಮೇಲೆ ಅದೊಂದು ತೆಗಿತಾರೆ. ಜಸ್ಟ್ ಸಿಂಪಲ್ ಆಗಿ ಕ್ರಿಯೆಗೋಸ್ಕರ ನೀವು ಓದಿ. ಆ ತರ ಓದಿ, ಸಿಂಪಲ್ ಆಗಿ ಓದಿ. ಇಲ್ಲ ಯಾರಿಲ್ಲ ಅಂದ್ರೆ ಜೋರಾಗಿ ಓದಿ, ಆ ತರನು ಓದ್ಬೋದು. ಇಲ್ಲ ಯಾರು ಇದ್ರೆ ಕ್ರಿಯೆ ಮುಖ್ಯ. ಟೋಟಲಿ ನೀವು ಮಾಡೋ ಕ್ರಿಯೆ ಮುಖ್ಯ, ನೀವು ಭಾವ ಮುಖ್ಯ. ಆ ಭಾವ ಬರ್ಬೇಕು. ಸೊ ಈ ತರ ಪೂರ್ತಿ ನಿಮ್ಗೆ ಇದು ಕ್ರಿಯೆ. ಆಮೇಲೆ ಲಾಸ್ಟ್ ಅಲ್ಲಿ ನಮಸ್ಕಾರ ಮಾಡಿ. ಇದು ಮಾಡುವಾಗ ನೀವು ಯಾರು ಅಲ್ಲಿ ಹಾಡು ಹೇಳ್ತಾ ಇದ್ರೆ ಹೇಳ್ಕೊಳ್ಳಿ. ಯಾರು ಇಲ್ವಾ, ಸುಮ್ನೆ ನಮ್ ತರ ಇರ್ತೀರಾ? ನಮ್ ತರ ಯಾರು ಇರ, ನಾವೇ ಆಡ್ಕೋತಾ ಇರ್ತೀವಿ. ನೀವು ಆಡ್ಕೋಬೇಕು. ಏನ್ ಮಾಡ್ಬೇಕು? ಈ ಕ್ರಿಯೆ ಮಾಡ್ಬೇಕಾ? ಫಸ್ಟ್ ಆರತಿ ಮಾಡುವಾಗ ಸಂಸಾರ ದಾವ ಆಡ್ಕೊಂಡು ಫಸ್ಟ್ ಟೈಮ್ ಆರತಿ ಮಾಡುವಾಗ. ಸೊ ಅಕಸ್ಮಾತ್ ನೀವು 8 ಗಂಟೆ ಮೇಲೆ ಆರತಿ ಮಾಡ್ತಾ ಇದ್ದೀರಾ, ಅದೇ ಯಶೋಮತಿ ನಂದನ, ಅದನ್ನ ಆಡ್ಕೊಬಹುದು. ಅದಾದ್ಮೇಲೆ ಭಗವಂತ ಇವ್ರದ್ದು ಪ್ರಭುಪಾದದು ಮಂತ್ರ ಇದಾವಲ್ಲ, ಪ್ರಭುಪಾದ ಮಂತ್ರ ಮತ್ತೆ ಹರೇ ಕೃಷ್ಣ ಮಂತ್ರ ಆಡ್ಕೊಬೇಕು. ಹಾಡಲ್ಲಿ ಆಡ್ಬೇಕು ನೀವು. ಇದನ್ನ ಮಾಡ್ಕೊ. ಏನಾರ ನಿಮ್ ಬಾಯಲ್ಲಿ ಏನು ಬರ್ದಿರ ಮೂಕುನ್ ತರ ಪೂಜೆ ಮಾಡಬಾರ್ದು. ಇದನ್ನ ತಿಳ್ಕೊಳ್ಳಿ. ಫಸ್ಟ್ ನೀವು ಕ್ರಿಯೆಯಲ್ಲಿ ವಾಚ ಮನಸ ಕಾಯ ಪೂರ್ತಿಯಿಂದ ನಡಿಬೇಕು. ನಿಮ್ ಮನಸ್ಸು ನಿಮ್ದು, ವಾಚ ನಿಮ್ದು, ಇದರಿಂದ ಪೂಜೆ ಮಾಡ್ತಾ ಇರುವಾಗ ಹರೇ ಕೃಷ್ಣ ಮಂತ್ರ ಹೇಳ್ಕೊಂಡಾರ ಮಾಡ್ಬೇಕು. ಇಲ್ಲ ಏನಿಲ್ಲ ಹಾಡು ಬಂದ್ರೆ ಹಾಡು ಹೇಳ್ಕೊಳ್ಳಿ, ಇಲ್ಲ ಅಂತಂದ್ರೆ ಹರೇ ಕೃಷ್ಣ ಮಂತ್ರನಾರ ಮಾಡ್ಕೊಳ್ಳಿ. ಅದನ್ನ ಮಾಡ್ಕೊಂಡೇ ಮಾಡ್ಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಅರ್ಥ ಮಾಡಬಾರ್ದು. ಅದು ಕ್ರಿಯೆ ಸರಿಯಲ್ಲ, ಪೂಜಾ ವಿಧಾನ ಆಗಲ್ಲ. ಓಕೆ, ಇದು ಪೂಜಾ ವಿಧಾನ ಆಗುತ್ತೆ. ಆಮೇಲೆ ಶಂಖ ಓದಿ. ಇದಾದ್ಮೇಲೆ ಮುಖ್ಯವಾಗಿರೋದು ಕ್ರಿಯೆ ನಮಸ್ಕಾರ ಮಾಡೋದು. ಎಲ್ಲ ಆದ್ಮೇಲೆ ಆಚೆಯಿಂದ ಬರ್ತಿರಲ್ಲ, ಆಚೆಗೆ ಬಂದ್ಬಿಟ್ಟು ಭಗವಂತನಿಗೆ ದಂಡವತ್ ಪ್ರಣಾಮ ಮಾಡ್ಬೇಕು. ಯಾರು ಪ್ರಭು ಮಾಡ್ತಾ ಇದ್ರೆ ಪೂರ್ತಿ ದಂಡವತ್ ಹಾಕ್ಬೇಕು.
ಇಲ್ಲ ಮಾತಾಜಿ ಮಾಡ್ತಾ ಇದ್ರೆ ಮಾತಾಜಿ ಮಾಡಿದ್ರೆ ಅವರು ಪಂಚಾಂಗದ ಇದನ್ನ ಮಾಡ್ಬೇಕು. ಆಯ್ತಾ? ಇದು ಆಚೆ ಕಡೆ ನಮಸ್ಕಾರ ಮಾಡಾದ್ಮೇಲೆ ಅರ್ಚನೆ ಮಾಡ್ಬೇಕು. ಮತ್ತೆ ಇದೆಲ್ಲ ಆದ್ಮೇಲೆ ಅಲ್ಲಿ ಕ್ಲೀನ್ ಮಾಡ್ಬೇಕು, ಆಲ್ಟ್ರನ್ನೆಲ್ಲ ಕ್ಲೀನ್ ಮಾಡ್ಬೇಕು. ನೀವೇನ್ ನೀರ್ ಚೆಲ್ಬಿಟ್ಟಿರ್ತೀರ, ನೀರ್ ಎಲ್ಲ ಕೈಗೆ ಹಾಕೊಂಡಿದ್ರೆ ಕೈ ಎಲ್ಲ ಬಿದ್ದಿರುತ್ತೆ, ಮತ್ತೆ ಆಚೆ ಕಡೆ ನೀವು ನೀರು ಎಲ್ಲರಿಗೂ ಪ್ರೋಕ್ಷಣೆ ಮಾಡಿದಾಗ ನೀರು ಬಿದ್ದಿರುತ್ತೆ, ಅದೆಲ್ಲ ನೀಟ್ ಮಾಡ್ಬೇಕು. ಪೂಜಾ ವಿಧಾನ ಅದೆಲ್ಲ ನೀಟ್ ಮಾಡಿ ಒಂದೆರಡು ಸರಿ ನೀವು ಇದನ್ನ ಪ್ರಾಕ್ಟಿಕಲ್ ಆಗಿ ಆಚರಣೆ ಮಾಡಬೇಕು. ಅವಾಗ ನಿಧಾನ ಮಾಡ್ತಾ 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 ಹೋದ್ರೆ ಸರಿ ಹೋಗುತ್ತೆ. ಸೊ ಅದೇ ಅಭ್ಯಾಸ ಆಗ್ಬಿಡುತ್ತೆ. ಇದೊಂದು ಕ್ರಿಯೆ ಆಗ್ಬೇಕು ನಿಮಗೆ ದಿನ ಆರತಿ ಮಾಡೋದು. ಸೊ ಈ ಕ್ರಿಯೆ ಪ್ರತಿ ದಿನಾನು ನೀವು ಅಭ್ಯಾಸ ಮಾಡ್ತಾ ಇದ್ದಾಗ ಇದು ನಿಮ್ಗೆ ಅಭ್ಯಾಸ ಆಗುತ್ತೆ. ಸೊ ಅಭ್ಯಾಸ ಮಾಡಿದ್ರೆ ಮಾತ್ರ ಆಗೋದು, ಒಂದೊಂದು ದಿನಕ್ಕೆ ಕ್ರಿಯೆ ಆಗೋದಿಲ್ಲ. ಸೊ ನಿಮ್ಗೆ ಯಾವುದು ಪೂಜಾ ಅಭ್ಯಾಸ ಇರಲ್ಲ, ಯಾರೋ ಒಬ್ರು ಏನೋ ಇರಲ್ಲ ಬಂದು ಪೂಜೆ ಮಾಡಿ ಅಂತಾರೆ, ಅದು ಮಾಡಕ್ ಹೋಗಿ ಇದು ಮಾಡೋದು ಅದೆಲ್ಲ ಆಗೋದಿಲ್ಲ. ಅಟ್ಲೀಸ್ಟ್ ಪೂಜಾ ವಿಧಾನ ತಿಳ್ಕೊಂಡು ಸ್ವಲ್ಪ ಇದನ್ನ ಮಾಡ್ತಾ ಇದ್ರೆ ನೀವು ಒಂದಿನ ಚಾಲು ಹೊತ್ಕೊಂಡು ಪೂಜೆ ಮಾಡಿ. ಓಕೆ, ಇದು ಪೂಜಾ ವಿಧಾನ. ಸೊ ಇವತ್ತು ಅಷ್ಟೇ, ಯಾರು ಜಾಸ್ತಿ ಜನ ಇಲ್ಲ ಈ ಕ್ರಿಯೆಗೆ. ಸೊ 10 ಗಂಟೆಗೆ ಒಂದು ಮೆಸೇಜ್ ಹಾಕಿ, ಇನ್ನು ಮುಂದೆ ಮತ್ತೆ ತಿರ್ಗಿ ಇದನ್ನ ರಿಪೀಟ್ ಮಾಡೋಣ.